ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಭಾವದ ಮರೆಯ ಬ್ರಹ್ಮವಗಿಪ್ಪ ಚೆನ್ನ ಮಲ್ಲಿಕಾರ್ಜುನನ ನಿಲವನಾರು ಅರಿಯಲು ಬಾರದು. ನಿಸಗಸ ನಿಸದ ನಿಸಾಸ ದನಿಸ ನಿಧನಿ ಧಮದಾತ, ನಿಸಗಸ ನಿಸದ ನಿಸಾಸ ದನಿಸ ನಿಧನಿ ಧಮದಾತ, ಸಗಮದ ಮಗ ಮಗ ಗಸ ಸಗಮದ ಮಗ ಮಗ ಗಸ ಮಗದ ಮನಿದ ಸಾಸ ಮಗದ ಮನಿದ ಸಾಸ ಮಗದ ಮನಿದ ಸಾಸ, ನೆಲದ ಮರಿಯ ನಿಧಾನದಂತೆ, ನೆಲದ ಮರಿಯ ನಿಧಾನದಂತೆ, ಫಲದ ಮರಿಯ ರುಚಿಯಂತೆ
ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು. ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು. ಮಾಡುವೆ ನಾನು ಲಿಂಗಕ್ಕೆಂದು, ಮಾಡುವೆ ನಾನು ಲಿಂಗಕ್ಕೆಂದು, ನೋಡುವೆ ನಾನು ಲಿಂಗಕ್ಕೆಂದು, ನೋಡುವೆ ನಾನು ಲಿಂಗಕ್ಕೆಂದು. ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು. ಎನ್ನ ಅಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ, ಎನ್ನ ಅಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ, ಮಾಡಿಯೂ ಮಾಡದಂತಿಪ್ಪೆ ನೋಡ, ಮಾಡಿಯೂ ಮಾಡದಂತಿಪ್ಪೆ ನೋಡ. ಮಾಡಿಯು ಮಾಡದಂತಿಪ್ಪೆ ನೋಡ, ಮಾಡಿಯು ಮಾಡದಂತಿಪ್ಪೆ ನೋಡ. ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು.
ಈರ್ದೆ ನೈಗ್ಯ ನೀವು ಇರಿಸಿದಂತೆ ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ. ಕೋಲ ತುದಿಯ ಕೋಡಗನಂತೆ, ಕೋಲ ತುದಿಯ ಕೋಡಗನಂತೆ, ನೇಣ ತುರಿಯ ಬೊಂಬೆಯಂತೆ, ನೇಣ ತುರಿಯ ಬೊಂಬೆಯಂತೆ. ಆಡಿದೆ ನಯ್ಯ ನೀನಾಡಿಸಿದಂತೆ, ಆಡಿದೆ ನಯ್ಯ ನೀನಾಡಿಸಿದಂತೆ. ನುಡಿದೆ ನಯ್ಯ ನೀ ನುಡಿಸಿದಂತೆ,
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರ ಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ 11ನೇ ದಿನದ ಉಪನ್ಯಾಸ ಕಾರ್ಯಕ್ರಮ ದಿನಾಂಕ 11/8/2021 ಬುಧವಾರ. ಸರ್ವರಿಗೂ ಶರಣಾರ್ಥಿಗಳು. ಇದುವರೆಗೂ ಅತ್ಯಂತ ಸುಮಧುರವಾಗಿ ವಚನ ಗೀತೆಗಳನ್ನ ತಮ್ಮೆದುರು ಸಾದರಪಡಿಸಿರ್ತಕ್ಕಂತಹ ಶಿವಸಂಚಾರದ ಕಲಾವಿದರಾದಂತಹ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಿಣಿ, ಶ್ರೀ ಎಚ್.ಎಸ್. ನಾಗರಾಜ್ ಹಾಗೂ ಇವರಿಗೆ ತಬಲಾ ಸಾಥ್ ನೀಡಿರ್ತಕ್ಕಂತಹ ಶ್ರೀ ಶರಣ್ ಇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವರನ್ನು ಕೂಡ ಸ್ವಾಗತ ಕೋರುತ್ತಾ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ವಿಷಯ ಅಕ್ಕ ಮಹಾದೇವಿ. ಈ ವಿಷಯದ ಕುರಿತಂತೆ ತಮ್ಮ ಆಲೋಚನೆಗಳನ್ನ ನಿಮ್ಮೆದುರು ಹಂಚಿಕೊಳ್ಳಲಿರುವವರು ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ ಅವರು. ಇವರು ಮೂಲತಃ ಕಾರ್ಕಳ ತಾಲೂಕಿನ ಕೌಡೂರಿನವರು. ಈಗ ತಮ್ಮ ಪತಿ ಶ್ರೀ ಗುಡ್ಡೆ ಅಂಗಡಿ ಪೆಲತ್ತೂರು ಸುಧಾಕರ್ ಶೆಟ್ಟಿ ಅವರೊಂದಿಗೆ ಮುಂಬೈನಲ್ಲಿ ನೆಲೆಸಿದ್ದಾರೆ. ಕನ್ನಡದ ಕಂಪನ್ನು ಎಲ್ಲೆಡೆ ಪಸರಿಸುತ್ತಿದ್ದಾರೆ. ಮುಂಬೈನ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ವಿದ್ಯಾರ್ಥಿ ದೆಸೆಯಿಂದಲೂ ಕ್ರೀಡೆ ಮತ್ತು ಪಠ್ಯಪೂರಕ ಚಟುವಟಿಕೆಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದ್ದಾರೆ. ಮುಂಬೈನ ಕನ್ನಡಿಗರಿಗೆ ಕನ್ನಡದ ಹಿರಿಮೆ ಗರಿಮೆಗಳನ್ನು ತಿಳಿಸಿಕೊಡುವ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಮುಂಬೈನ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುತ್ತಿರುವ ಕನ್ನಡದ ಮಕ್ಕಳಿಗೆ ಕನ್ನಡ ಕಲಿಸಲು ಚಿಣ್ಣರ ಬಿಂಬದ ಮೂಲಕ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಹೊಸ ತಲೆಮಾರಿನ ಲೇಖಕರು, ಕವಿಗಳು ಆಗಿರುವಂತಹ ಇವರು ಉತ್ತಮ ವಾಗ್ಮಿಗಳು ಕೂಡ ಆಗಿದ್ದಾರೆ. ಮುಂಬೈ ವಿಶ್ವವಿದ್ಯಾನಿಲಯದಿಂದ ಎಂಫಿಲ್ ಪದವಿಯನ್ನ ಹಾಗೂ PhD ಪದವಿಯನ್ನ ಇವರು ಪಡೆದಿದ್ದಾರೆ. ಅವರ ಎಂಫಿಲ್ ಕೃತಿ ಸಾಹಿತಿ ಶಿವಮಂಜಿ ಪರಾರಿ ಅವರ ಬದುಕು ಹಾಗೂ PhDಯ ಮಹಾಪ್ರಬಂಧ ಮುಂಬೈ ಕನ್ನಡಿಗರ ಸಿದ್ಧಿ ಸಾಧನೆಗಳು ಪ್ರಕಟವಾಗಿವೆ. ಅರಬ್ಬಿ ಕಡಲ ತೀರದಲ್ಲಿ 40ರ ಸಂಭ್ರಮದಲ್ಲಿ ಕನ್ನಡ ವಿಭಾಗ, ಸಂಪ್ರೀತಿ ಹಾಗೂ ಆಪ್ತಮಿತ್ರ ಎನ್ನುವ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. SK ಸುಂದರ್ ಕುರ್ಕಾಲ್ ಕಾವ್ಯ, ಸಹೃದಯ ಸ್ಪಂದನ, ರಂಗಾಮೃತ ಹಾಗೂ ಬಣ್ಣದ ಕುಂಚದಲ್ಲಿ ಅರಳಿದ ಕಲಾವಿದ ದೇವುವಾಸ ಶೆಟ್ಟಿ ಮುಂತಾದ ಕೃತಿಗಳನ್ನ ಸಂಪಾದಿಸಿದ್ದಾರೆ. ಶ್ರೀಯುತರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳು ಶರಣ ಶ್ರೀ ಚನ್ನಬಸವಯ್ಯ, ನಿವೃತ್ತ ಉಪಪ್ರಾಂಶುಪಾಲರು, ಗಾಣದಾಳ ಹುಳಿಯಾರು ಇವರನ್ನು ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂಥ ಮುದ್ರಣ ಮತ್ತು ದೃಶ್ಯ ಮಾಧ್ಯಮ, ಸಾಮಾಜಿಕ ಜಾಲತಾಣ ಮಾಧ್ಯಮಗಳ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣೆಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇದೀಗ ತಮ್ಮ ಮುಂದೆ ಉಪನ್ಯಾಸ ಅಕ್ಕ ಮಹಾದೇವಿ ಉಪನ್ಯಾಸವನ್ನ ನೀಡಲಿರುವವರು ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ. ಶರಣಾರ್ಥಿಗಳು.
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಮತ್ತೇನೆ ಕಲ್ಯಾಣ ಎನ್ನುವ ವಿಶಿಷ್ಟವಾದ ಭಿನ್ನವಾದ ಕಾರ್ಯಕ್ರಮವನ್ನ ಆಯೋಜಿಸಿರುವ ಸಾಣೆಹಳ್ಳಿ ಪೂಜ್ಯರಾದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಭಕ್ತಿಯ ನಮನಗಳು. ಈ ಕಾರ್ಯಕ್ರಮವನ್ನ ಆಯೋಜಿಸಿರುವಂತ ದ್ಯಾಮೇಶ್ ಹಾಗೂ ಅವರ ಬಳಗದವರಿಗೂ ಪ್ರೀತಿಯ ನಮಸ್ಕಾರ. 12ನೇ ಶತಮಾನದಲ್ಲಿ ಕ್ರಾಂತಿಯನ್ನೇ ಮಾಡಿದ ದಿಟ್ಟತನಕ್ಕೆ ಹೆಸರಾದ ಅಕ್ಕ ಮಹಾದೇವಿಯ ಕುರಿತು ನನ್ನ ಅರಿವಿನ ಇತಿಮಿತಿಯಲ್ಲಿ ಕೆಲವು ಮಾತುಗಳನ್ನ ಹೇಳಬಯಸುತ್ತೇನೆ. ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಸುಂದರವಾದ ಹಾಗೂ ಬಹು ಪ್ರಮುಖವಾದ ಸಾಹಿತ್ಯ ರೂಪಗಳಲ್ಲಿ ವಚನ ಸಾಹಿತ್ಯವೂ ಒಂದು. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ ಜನಸಾಮಾನ್ಯರನ್ನು ಆಕರ್ಷಿಸಿದ್ದು ಸತ್ಯ. ಯಾಕೆಂದರೆ ಅದು ಸರಳ ಹಾಗೂ ನೇರವಾಗಿರುವ, ತಮ್ಮ ಅನುಭವಗಳನ್ನು ಹೇಳಿಕೊಂಡಿರುವ ಸಾಹಿತ್ಯ ಪ್ರಕಾರ. ಇದು ಸ್ಥಾವರ ಸಮಾಜವನ್ನ ತಿರಸ್ಕರಿಸಿ ಜಂಗಮ ಸಮಾಜವನ್ನು ನಂಬಿದ ಬಹಳ ದೊಡ್ಡ ಮಾನವೀಯ ಮೌಲ್ಯ. ವಚನ ಸಾಹಿತ್ಯ ಹಾಗೆ ಹೀಗೆ ಶ್ರೀಮಂತವಾಗಲಿಲ್ಲ. ಅದರ ಹಿಂದೆ ಶ್ರಮಿಸಿದವರು ಬಹಳಷ್ಟು ಶರಣರು. ತಮ್ಮದೇ ಆದ ಅಂಕಿತನಾಮವನ್ನ ಬಳಸಿ ವಚನಗಳನ್ನು ರಚಿಸಿ ಸಮಾಜದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರಲು ಅವರು ಪ್ರಯತ್ನಿಸಿದ್ರು. ವಚನ ಸಾಹಿತ್ಯ ಅನುಭವ ಮತ್ತು ಅನುಭಾವ ಸಮ್ಮಿಲನ. ಬಸವಣ್ಣ ಸಮಾಜ ಸುಧಾರಣೆಯ ಹರಿಕಾರ. ತಿಳಿಯಲಾರದ ಘನವನ್ನು ತಿಳಿಯುವ ಅರಿವೇ ಗುರು ಎಂಬ ಧೋರಣೆಯ ಆತ್ಮವಿದ್ಯೆಯೇ ಅನುಭವ ಎಂಬುದು ಶರಣರ ಮತ್ತು ವಚನಕಾರರ ನಿಲುವು. ಏಕಕಾಲಕ್ಕೆ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣವನ್ನು ಸಾಧಿಸಿದ ಸಮಾಜೋಧಾರ್ಮಿಕ ಆಂದೋಲನದ ಪ್ರತೀಕವಾಗಿ ಅಚ್ಚ ದೇಶೀಯ ಸಂಸ್ಕೃತಿಯ ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿ ವಚನ ಸಾಹಿತ್ಯವನ್ನು ಗುರುತಿಸಲಾಗಿದೆ. 12ನೇ ಶತಮಾನದ ಶರಣರು ವಚನ ಎನ್ನುವ ಭಿನ್ನ ಬಗೆಯ ರೂಪವನ್ನು ತಮ್ಮ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ಮಾಡಿಕೊಂಡರು. ಅದು ಗದ್ಯ ಪದ್ಯಗಳ ಮಧ್ಯದ ಒಂದು ಪ್ರಭೇದವೂ ಅದು. ಕನ್ನಡದ ಉಪನಿಷತ್ತುಗಳು ಎಂದೇ ಕರೆಯಲಾಗುವ ವಚನಗಳ ಕುರಿತು ಶರಣರ ಬಹುಮುಖವಾದ ವಿಚಾರ ಕ್ರಾಂತಿ ಅಂದಿನ ಜನಜೀವನದ ಎಲ್ಲ ರಂಗಗಳನ್ನು ವ್ಯಾಪಿಸಿ ನವಚೇತನವನ್ನು ತುಂಬಿದಂತೆ ಕನ್ನಡ ಸಾಹಿತ್ಯದ ತಂತಿಯಲ್ಲಿ ಒಂದು ಹೊಸ ನಾದವನ್ನು ಮಿಡಿಯಿತು. ಕನ್ನಡ ಭಾಷೆ ಶರಣರ ವಿಚಾರ ವೈಭವವನ್ನ ಹೊತ್ತು ತರುವ ವಾಹನವಾಯಿತು. ಬಸವಣ್ಣ ಮೊದಲಾದವರು ತಮ್ಮ ಅತಿ ಗಹನವಾದ ಅನುಭವವನ್ನು ಕೂಡ ವ್ಯಕ್ತಗೊಳಿಸಲು ಸಂಸ್ಕೃತದ ಮೊರೆ ಹೋಗದೆ ಕನ್ನಡವನ್ನೇ ಅವಲಂಬಿಸಿ ಅದಕ್ಕೊಂದು ಹೊಸ ಶಕ್ತಿಯನ್ನ ತುಂಬಿದರು. ಇದರಿಂದ ಕನ್ನಡದ ಭಾಗ್ಯದ ಬಾಗಿಲು ತಾನರಿಯದಂತೆ ತೆರೆಯಿತು. ಕನ್ನಡ ಸಾಹಿತ್ಯ ವಾಹಿನಿಯ ದಿಕ್ಕೆ ಬದಲಾಯಿತು ಎನ್ನುವಂತಹ ಹಿರಿಯ ವಿದ್ವಾಂಸರಾದ ತಿಪ್ಪೇರುದ್ರ ಸ್ವಾಮಿಯವರ ಮಾತು ವಚನ ಸಾಹಿತ್ಯದ ಮೌಲ್ಯವನ್ನು ತಿಳಿಸುತ್ತದೆ. ವಚನಕಾರರೆಂದರೆ ಕೇವಲ ಸಾಹಿತ್ಯವನ್ನ ರಚಿಸಿ ಹೊಸ ಭಾಷ್ಯಗಳನ್ನು ಬರೆದವರಲ್ಲ. ಬದುಕಿನ ಮಜಲುಗಳನ್ನು ಅವರು ಗುರುತಿಸಿದ್ರು. ಬದುಕುವ ರೀತಿಯನ್ನು, ಮಾತಿನ ಪರಿಯನ್ನು ತಿಳಿ ಹೇಳಿದವರು. ಒಂದು ಕಡೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಐ ಕೋಟ್, ವಚನಕಾರರೆಂದರೆ ಕುಂಚಗೈಯಾಗಿ ವಸ್ತ್ರಪಟಕ್ಕೆ ಬಣ್ಣ ಬಳಿದವರಲ್ಲ ಅವರು. ಪೊರಕೆ ಹಿಡಿದು ಗುಡಿಸುವ, ದುಗ್ಗಲಿ ಹಿಡಿದು ಅಗೆಯುವ, ನೀರೊಯ್ದು ಶುಚಿಗೊಳಿಸುವ, ಗೊಬ್ಬರ ಹಾಕಿ ಬೆಳೆಸುವ, ಕಳೆಕಿತ್ತು ಹಸನು ಮಾಡುವ, ಬೇಲಿ ಕಟ್ಟಿ ಕಾಯುವ, ಅಬ್ಬರಿಸಿ ಹಕ್ಕಿ ಮಿಗಗಳನ್ನೆಬ್ಬಿಸಿ ಪೈರನ್ನು ರಕ್ಷಿಸುವ ಮಾನವ ಹೃದಯ ಕ್ಷೇತ್ರದ ದೇವ ಕೃಷಿಕರಂತೆ ಅವರು ಕರ್ಮಯೋಗಿಗಳು. ಈ ಅರ್ಥಪೂರ್ಣ ಮಾತುಗಳ ಮುಖಾಂತರ ವಚನಕಾರರ ವಿವಿಧ ನೆಲೆಗಳನ್ನ ನಾವು ಅರ್ಥೈಸಬೇಕಾಗಿದೆ. ಹಾಗಂತ ಸಾಹಿತ್ಯ, ಕೌಶಲ, ರಸ, ಭಾವ, ಅರ್ಥ, ಶಬ್ದ, ಅಲಂಕಾರಾದಿ ಚಮತ್ಕಾರಗಳನ್ನ ಅಂತರ್ಗತಿಸಿಕೊಂಡಿರುವ ಈ ವಚನ ಸಾಹಿತ್ಯದ ಅರ್ಥಗಳಿಗೆ ಸಾಮಾನ್ಯವಾದುದಲ್ಲ. ಹೆಣ್ಣೆಂದರೆ ಆಕೆ 4 ಗೋಡೆಗಳ ಮಧ್ಯದಲ್ಲಿರ್ಬೇಕಾದಂತ ಕಾಲ ಇತ್ತು, ನಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಯಾವುದೇ ರೀತಿಯ ಒಂದು ಸ್ವಾತಂತ್ರ್ಯ ಅವಳಿಗೆ ಇಲ್ಲವಾಗಿತ್ತು.
ಅಂತಹ ಕಾಲಘಟ್ಟದಲ್ಲಿ ಹುಟ್ಟಿದ ಅಕ್ಕ ಮಹಾದೇವಿ ಶರಣ ಮಾರ್ಗದಿಂದ ಪ್ರಭಾವಿತಳಾಗಿ ಪರಂಪರೆಯ ವಿರುದ್ಧ ಸಿಡಿದೆದ್ದು ಭವಬಂಧನದಿಂದ ದೂರವಾಗಿ ಚೆನ್ನಮಲ್ಲಿಕಾರ್ಜುನನೇ ನನ್ನ ಪತಿ ಎಂದು ಧೈರ್ಯವಾಗಿ ಸಾರಿದಳು. ಲೌಕಿಕ ಜಗತ್ತನ್ನ ಧಿಕ್ಕರಿಸಿ ಮುಂದಡಿಯಿಟ್ಟ ಆಕೆಯ ಅಚಲ ನಿರ್ಧಾರ, ದಿಟ್ಟ ಹೆಜ್ಜೆ, ಶರಣ ಸಮುದಾಯದವರಿಂದ ಎದುರಿಸಿದ ಕಟು ಪರೀಕ್ಷೆ ಎಲ್ಲವೂ ಅವಳನ್ನು ಪುಟಕಿಟ್ಟ ಚಿನ್ನದಂತೆ ಹೊಳೆಯುವ ವ್ಯಕ್ತಿತ್ವ ರೂಪುಗೊಳ್ಳುವಂತೆ ಮಾಡಿತು. ಸಣ್ಣ ಪ್ರಾಯದಲ್ಲಿಯೇ ಸಕಲ ಸುಖ ವೈಭೋಗವನ್ನ ತ್ಯಜಿಸಿದ ಅಕ್ಕ ಮಹಾದೇವಿ ವಚನ ಸಾಹಿತ್ಯದಲ್ಲಿ ಕನ್ನಡದ ಪ್ರಥಮ ಮಹಿಳಾ ಕವಿ, ವಚನಕಾರ್ತಿ ಎನಿಸಿಕೊಂಡಿದ್ದಾಳೆ. 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದ ಆಕೆ ಚೆನ್ನಮಲ್ಲಿಕಾರ್ಜುನ ಎನ್ನುವ ಅಂಕಿತ ನಾಮದಲ್ಲಿ ವಚನ ರಚಿಸಿರುವುದು ನಮ್ಗೆಲ್ರಿಗೂ ತಿಳಿದಿರುವ ಸಂಗತಿ. ಹಾಗಂತ ಆಕೆ ನಡೆದ ದಾರಿ ಹೂವಿನ ಹಾಸಿಗೆಯಾಗಿರ್ಲಿಲ್ಲ. ಅದು ಶ್ರೀಶೈಲದ ಗಿರಿಯನ್ನ ಹತ್ತಿದಷ್ಟೇ ದುರ್ಗಮವಾಗಿತ್ತು. ಆದ್ರೆ ಅದು ಆಕೆ ಆಯ್ದುಕೊಂಡ ದಾರಿ. ವ್ಯವಸ್ಥೆಯ ವಿರುದ್ಧ ಮಾಡಿದ ಹೋರಾಟ, ವಿಚಾರ ಸ್ವಾತಂತ್ರ್ಯ, ಪುರುಷನಿಗಿಂತಲೂ ಮೇಲು ಸಾಧನೆ ಮಾಡಿದ ಆಧ್ಯಾತ್ಮ ಮಾರ್ಗ, ಪ್ರತಿಭೆ, ಕವಿತ್ವ ಶಕ್ತಿ ಇವೆಲ್ಲವೂ ಕೂಡ ಎಲ್ಲ ಮಹಿಳೆಯರಿಗೆ ಮಾದರಿಯಾಗಬಲ್ಲದು. ಅವಳು ಕ್ರಮಿಸಿದ ದಾರಿಯುದ್ದಕ್ಕೂ ಎದುರಿಸಿದಂತಹ ಪ್ರಶ್ನೆಗಳು, ಪರೀಕ್ಷೆಗಳು, ಅಗ್ನಿದಿವ್ಯಗಳು, ಕಷ್ಟಗಳಿಗೆ ಅಂಜದೆ ಒಲಿದಡೆ ಒಲಿಯದಿದ್ದರೆ ಮಾಡು ಎಂದು ಪರಮಾತ್ಮನೊಡನೆ ನಿರ್ಬಿಡೆಯೊಂದಿಗೆ ಮಾತಾಡುವ ಮನೋಬಲ ಎಲ್ಲವೂ ಆಕೆಯನ್ನ ಹೊಳೆಯುವಂತೆ ಮಾಡಿತು. ಕವಿ ಹರಿಹರನ ಪ್ರಕಾರ ತನ್ನ 16ನೇ ವಯಸ್ಸಿಗೆ ಅಕ್ಕನಿಗೆ ಮದುವೆ ಆಗ್ತದೆ. ಮದುವೆ ಅಂತ ಹೇಳಿದ್ರೆ ಅವಳು ತಾನು ಬಯಸದ ಗಂಡನನ್ನು ನಿರಾಕರಿಸ್ತಾಳೆ. ಸಾಮಾನ್ಯರಲ್ಲಿದ್ದ ಕಾಮನೆಗಳು ಅವಳನ್ನು ಕಾಡಲೇ ಇಲ್ಲ. ವಯೋಸಹಜವಾದ ಆಸೆಯಾಗ್ಲಿ, ಆಕಾಂಕ್ಷೆಗಳು, ಚಾಪಲ್ಯ, ಚಂಚಲತೆಗಳು ಅವಳಲ್ಲಿ ಇರಲಿಲ್ಲ. ಅವಳಿಗೆ ಕಾಣುವ ಹಂಬಲವಿದ್ದದ್ದು ಒಂದೇ ಒಂದು, ಚೆನ್ನಮಲ್ಲಿಕಾರ್ಜುನ ಮಾತ್ರ. ಸಮಾಜದಲ್ಲಿ ಪ್ರಚಲಿತದಲ್ಲಿದ್ದಂತಹ ನಿಯಮಗಳನ್ನ ಮುರಿದು ತನ್ನಿಚ್ಛೆಯ ಬದುಕನ್ನ ಕಟ್ಟಿಕೊಳ್ಳುವುದು ಸವಾಲೇ ಸರಿ. ಅಂತಹುದರಲ್ಲಿ ಲೋಕದ ನಂಬಿಕೆಗಳನ್ನ ಬಿಟ್ಟು ವಿರಕ್ತಳಾಗಿ ಸಾಧನೆಯ ಶಿಖರವೆನ್ನೇರಿದ ಅಕ್ಕ ಎಂದೆಂದಿಗೂ ಮಾನ್ಯಳು. ಅಕ್ಕನ ತಂದೆ ತಾಯಿಗಳು ಶಿವಭಕ್ತರು. ಮನೆಯಲ್ಲಿ ಭಕ್ತಿಯ ವಾತಾವರಣ ಸಹಜವಾಗಿಯೇ ಇತ್ತು. ಶಿವಭಕ್ತಿ, ಶಿವಧ್ಯಾನ, ಶಿವಾನುಭವ ಅಕ್ಕನಿಗೆ ಜನ್ಮಜಾತ ಸಂಸ್ಕಾರಗಳಾಗಿದ್ದವು. ಮನೆಗೆ ಬರುತ್ತಿದ್ದಂತಹ ಜಂಗಮರು, ಶರಣರು ವಚನಗಳನ್ನ ಹಾಡ್ತಾ ಇದ್ರು. ಶರಣರ ವಚನಗಳು ಅಕ್ಕನ ಬಾಲ್ಯವನ್ನ ಬಹಳಷ್ಟು ಪ್ರಭಾವಿಸಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಅವರ ಗುರುಗಳಾದಂತಹ ಗುರುಲಿಂಗ ದೇವರ ಮಾರ್ಗದರ್ಶನದಿಂದ ಬಾಲ್ಯದಿಂದಲೇ ಆಧ್ಯಾತ್ಮದತ್ತ ಮನಸ್ಸು ಒಲಿದಿತ್ತು. ಊರಿನ ಮುಖ್ಯಸ್ಥನಾದಂತಹ ಕೌಶಿಕ ಅವಳ ಚೆಲುವಿಗೆ ಒಲಿದು ಮದುವೆಯ ಪ್ರಸ್ತಾಪ ಮಾಡ್ತಾನೆ. ಹಾಗೆ ಅವಳು ಒಲ್ಲೆ ಅಂತಾಳೆ. ಆದ್ರೆ ಅವಳ ತಂದೆ ತಾಯಿಯನ್ನೇ ಗೃಹ ಬಂಧನದಲ್ಲಿರಿಸುವಂತಹ ಬೆದರಿಕೆಯನ್ನ ಹಾಕ್ತಾನೆ. ನಂತರ ಗುರುಗಳ ಮಾತಿನಂತೆ ಅಕ್ಕನಿಗೆ ಕೌಶಿಕ ಮಹಾರಾಜನೊಂದಿಗೆ ವಿವಾಹವಾಗ್ತದೆ. ಆ ಸಂದರ್ಭದಲ್ಲಿ ಅವಳು ಕೆಲವೊಂದು ಷರತ್ತುಗಳನ್ನ ವಿಧಿಸ್ತಾಳೆ. ಆ ನಂತರ ಅವಳು ಮದುವೆ ಆಗ್ತಾಳೆ. ಅವಳು ವಿಧಿಸಿದಂತ ಷರತ್ತುಗಳನ್ನು ಸ್ವಲ್ಪ ಸಮಯ ಪಾಲಿಸಿದ್ರೂ ಮುಂದೆ ಆತ ನಿಯಮಗಳನ್ನ ಮುರಿದು ಅವಳ ಸೆರಗನ್ನ ಎಳಿತಾನೆ. ಆಗ ಅಕ್ಕ ಉದ್ವೇಗದಿಂದ ಕೈಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಬಹುದೇ? ಕೈಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ? ಉಟ್ಟ ಉಡುಗೆ ತೊಡುಗೆಯ ಸವೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಗಿರ್ದ ನಿರ್ವಾಣವ ಸವೆದುಕೊಳ್ಳಬಹುದೇ? ಚೆನ್ನಮಲ್ಲಿಕಾರ್ಜುನ ದೇವರ ಬೆಳಗನ್ನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಗಳ ಹಂಗೇಕೆ ಮರುಳೆ ಎಂದು ಪ್ರಶ್ನಿಸಿ, ನನಗೂ ನಿನಗೂ ಇನ್ನು ಮುಂದೆ ಯಾವ ಸಂಬಂಧವೂ ಇಲ್ಲ ಎಂದು ಕೇಶವನ್ನೇ ಉಡುಗೆಯನ್ನಾಗಿಸಿ ಅಲ್ಲಿಂದ ಹೊರಡುತ್ತಾಳೆ. ಇಲ್ಲಿ ನಮ್ಗೆ ಅಕ್ಕನ ಉದ್ದಟತನ ಕಾಣುವುದಿಲ್ಲ, ಬದಲಾಗಿ ಅವಳ ದಿಟ್ಟತನ ಎದ್ದು ಕಾಣುತ್ತದೆ. ಆಕೆ ಮನೆ ಸಂಸಾರ ಎಲ್ಲವನ್ನು ಬಿಟ್ಟು ಹೋದಾಗ ತಂದೆ ತಾಯಿಗೆ ಕಳವಳ ಉಂಟಾಗ್ತದೆ. ಊಟ ನಿದ್ರೆಯ ಚಿಂತೆ ಸಹಜವಾಗಿ ಅವರನ್ನ ಕಾಡ್ತದೆ. ಆಗ ಅಕ್ಕ ಹೇಳ್ತಾಳೆ, ಹಸಿವಾದರೆ ಊರೊಳಗೆ ಭಿಕ್ಷಾನ್ನಗಳುಂಟು, ತ್ರಷೆಯಾದರೆ ಕೆರೆ ಬಾವಿ ಹಳ್ಳಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನನಗುಂಟು ಎಂದು ತನ್ನನ್ನ ತಾನು ಸಮಾಧಾನಿಸುತ್ತಾ ಹೆತ್ತವರನ್ನು ಆಕೆ ಸಮಾಧಾನಿಸುತ್ತಾಳೆ. ಕೌಶಿಕನಿಂದ ಬಿಡುಗಡೆ ಕೊಂಡು ಬಂದಂತಹ ಅಕ್ಕ
ದಿಗಂಬರವನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ಸಾವಿಲ್ಲದ, ರೂಹಿಲ್ಲದ, ಕೇಡಿಲ್ಲದ ಚೆಲುವನಾದ ಚೆನ್ನಮಲ್ಲಿಕಾರ್ಜುನನನ್ನು ಕಾಣಲು ಹೊರಡುತ್ತಾಳೆ. ಅವಳ ಮೂಲ ಗುರಿ ಕದಳಿವನವಾದರೂ ಕೂಡ ಮೊದಲ ಪಯಣ ಉಡುತಡಿಯಿಂದ ಕಲ್ಯಾಣದ ಕಡೆಗೆ ಹೊರಡ್ತಾಳೆ. ಅಲ್ಲಿ ಅಲ್ಲಮ್ಮ ಪ್ರಭು ಮತ್ತು ಅಕ್ಕನ ನಡುವೆ ನಡೆದಂತಹ ಸಂಭಾಷಣೆ ಇದೆ ನೋಡಿ, ಅದು ಎಂತವರನ್ನು ಕೂಡ ಮೈನವಿರೇಳಿಸುತ್ತದೆ. ನಮ್ಮಲ್ಲಿ ಒಂದು ಸಂಕಲ್ಪ ಶಕ್ತಿ ಇರಬೇಕು, ಜೊತೆಯಲ್ಲಿ ಕ್ರಿಯಾಶಕ್ತಿಯೂ ಬೇಕು. ಅವೆಲ್ಲಕ್ಕೂ ಮಾರ್ಗದರ್ಶನ ಮಾಡುವ ಗುರುವೂ ಬೇಕು. ಅಕ್ಕನ ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ರು. ತನ್ನನ್ನು ತಾನರಿದರೆ ಗುರುವಿನ ಅಗತ್ಯವಿಲ್ಲ ಎಂದು ಅಮುಗಿರಾಯಮ್ಮ ತನ್ನ ಅರಿವುಳ್ಳಂಗೆ ಗುರುವಿನ ಹಂಗೇಗೆ ಎಂದು ಪ್ರಶ್ನಿಸ್ತಾಳೆ. ಅದೇ ರೀತಿ ಅಕ್ಕ ತನ್ನ ಯೋಗಾಂಗ ತ್ರಿವಿಧಿಯಲ್ಲಿ ಚೆನ್ನಮಲ್ಲಿಕಾರ್ಜುನನೇ ಗುರು ಎಂದು ಸಂಬೋಧಿಸ್ತಾಳೆ. ಆದ್ರೆ ಆತ ಲೋಕಕ್ಕೆಲ್ಲ ಗುರು ಎನ್ನುವುದು ಎಲ್ಲರೂ ಒಪ್ಪತಕ್ಕಂತಹ ಮಾತು. ಸಮಾಜ ದೂಷಿಸಿದ್ರೂ ಕೂಡ ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುವವರು ಶರಣರು, ಸಂತರು. ಆ ಸಾಲಿಗೆ ಸೇರುವವಳು ಅಕ್ಕ. ಮೊದಲ ಬಾರಿಗೆ ಒಂದು ಹೆಣ್ಣು ಮಗಳು ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾಳೆ. ಎಲ್ರು ಕಲ್ಪಿಸಿಕೊಳ್ಬೇಕು ನಾವು. ಎಲ್ಲರೂ ಕುತೂಹಲದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಆಗ ಅಲ್ಲಮ್ಮ ಒಂದು ಪ್ರಶ್ನೆ ಕೇಳ್ತಾನೆ. ನಿಲ್ಲು, ತುಂಬು ಯೌವನದ ಸತಿ ನೀನು, ಇತ್ತಲೇಕೆ ಬಂದೆಯವ? ಸತಿ ಎಂದರೆ ಮುನಿಯುವರು ನಮ್ಮ ಶರಣರು. ನಿನ್ನ ಪತಿಯ ಹೆಸರ ಹೇಳಿದರೆ ಬಂದು ಕುಳ್ಳಿರು, ಅಲ್ಲವಾದರೆ ತೆರಳು ತಾಯೇ. ನಮ್ಮ ಶರಣರ ಸಂಘ ಸುಖದಲ್ಲಿ ಸನ್ನಿಹಿತ ಬಯಸುವೆಯಾದರೆ ನಿನ್ನ ಪತಿಯ ಹೆಸರ ಹೇಳ. ಎಲೆ ಅವ್ವ, ಅಲ್ಲವಾದರೆ ನಿನಗೆ ಇಲ್ಲಿ ಸ್ಥಳವಿಲ್ಲ ಎನ್ನುವ ಪ್ರಶ್ನೆಗೆ ಅಷ್ಟೇ ದಿಟ್ಟತನದ ಉತ್ತರ ಅಕ್ಕನದು. ಹರನೇ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದೆ ನೋಡ. ಎನ್ನ ಜನ್ಮ ಜನ್ಮಾಂತರದ ಬಯಕೆ ಆ ಶಿವನೇ ಗಂಡನಾಗಬೇಕೆಂಬುದು. ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ. ಗುರು ನನ್ನನ್ನು ಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ. ಗುರುವೇ ತೆತ್ತಿಗನಾದ, ಲಿಂಗವೇ ಮದುವಣಿಗನಾದ, ಆನು ಮದುವಣಿಗಿತ್ತಿಯಾದೆನು. ಈ ಭುವನವೆಲ್ಲರಿಯಲು ಅಸಂಖ್ಯಾತರೆನ್ನ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವೊಪ್ಪ ವರನನ್ನು ನೋಡಿ. ಇದು ಕಾರಣ ಚೆನ್ನಮಲ್ಲಿಕಾರ್ಜುನನೇ ಗಂಡ ನಿನಗೆ, ಮಿಕ್ಕಿನ ಲೋಕದ ಗಂಡರನಗೆ ಸಂಬಂಧವಿಲ್ಲವಯ್ಯ ಪ್ರಭುವೆ. ಹೀಗೆ ಇವರ ಸಂಭಾಷಣೆ ಮುಂದುವರಿಯುತ್ತದೆ. ಅಕ್ಕ ಮಹಾದೇವಿಗೆ ಚೆನ್ನಮಲ್ಲಿಕಾರ್ಜುನನಲ್ಲಿದ್ದಂತಹ ಒಂದು ಭಕ್ತಿ, ತನ್ಮಯತೆ ಎಷ್ಟು ಅಂತ ಹೇಳಿದ್ರೆ, ದಾರಿಯುದ್ದಕ್ಕೂ ಆಕೆ ಗಿಳಿ ಕೋಗಿಲೆಗಳಲ್ಲಿ ಸಿಕ್ಕವರಲ್ಲಿ ಎನ್ನ ಚೆನ್ನಮಲ್ಲಿಕಾರ್ಜುನನ ಕಂಡಿರ ಎಂದು ಕೇಳುತ್ತಾ ಹೋಗುವಾಗ ಅವಳ ಮುಗ್ಧತೆ ನಮಗೆ ವಚನಗಳಲ್ಲಿ ಎದ್ದು ಕಾಣ್ತದೆ. ಅಷ್ಟೇ ಅಲ್ಲದೆ, ಅಳಿಸಂಕುಲವೇ ಮಾಮರವೇ, ಬೆಳದಿಂಗಳೇ ಕೋಗಿಲೆಯೇ, ನಿಮ್ಮೆಲ್ಲರನ್ನು ಬೇಡುವೆನು, ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ದೇವನ ಕಂಡಡೆ ಕರೆದು ತೋರಿರೆ ಎನ್ನುವ ಅಕ್ಕನ ಅಧ್ಯಾತ್ಮದ ಪ್ರೀತಿ ಯಾರಿಂದಲೂ ಕಲ್ಪಿಸಲು ಸಾಧ್ಯವಿಲ್ಲ. ನಾವು ಮಾಡುವ ಸಂಘ ಯಾವತ್ತಿದ್ರೂ ಕೂಡ ಒಳ್ಳೆಯದಾಗಿರಬೇಕು ಎನ್ನುವಂತಹ ಮಾತಿಗೆ ಪುಷ್ಟಿ ನೀಡುವ ಅಕ್ಕನ ವಚನ ಹೀಗಿದೆ. ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ಕರ್ಪೂರಗಿರಿಯ ಊರಿಕೊಂಡಂತೆ. ಇಲ್ಲಿ ಅಜ್ಞಾನಿಗಳ ಕೇಳಿನಿಂದ ನಮ್ಗೆ ಸಂಘದಿಂದ ಒಳ್ಳೇದಾಗುವುದಿಲ್ಲ. ಜ್ಞಾನಿಗಳ ಸಂಘದಿಂದ ಲೌಕಿಕವಾದ ಲಾಭವಾದರೆ, ಶರಣರ ಸಹವಾಸದಿಂದ ಲೌಕಿಕವಾದ ಲಾಭ ಇಲ್ಲದೇ ಇದ್ರೂ ಕೂಡ ಪಾರಮಾರ್ಥಿಕವಾದ ಪ್ರಯೋಜನವಿದೆ. ಅದು ನಮ್ಮ ಅಸ್ತಿತ್ವದ, ವ್ಯಕ್ತಿತ್ವದ ಸಿದ್ಧಿಯನ್ನ ತೆರೆಯುತ್ತದೆ ಎಂದು ಆಕೆ ಸೂಚ್ಯವಾಗಿ ಹೇಳುತ್ತಾಳೆ. ಅಕ್ಕನ ಚೆನ್ನಮಲ್ಲಿಕಾರ್ಜುನನ ಕುರಿತಾದಂತಹ ಉತ್ಕಟವಾದ ಪ್ರೀತಿಯ ಭಾವವನ್ನ ನಾವು ಈ ವಚನದಲ್ಲಿ ನೋಡ್ಬೋದು. ಅವಳು ಹೇಳ್ತಾಳೆ, ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು. ನಾನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀನೊಲಿದರೆ ಒಲಿ, ಒಲಿಯದಿದ್ದರೆ ಮಾಡು. ನಾನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ ಎನ್ನುವಂತ ಈ ವಚನದಲ್ಲಿ ಅವಳ ಪೂಜೆ ಅಂತರಂಗದ ಸಂವೇದನೆಗಳಿಗೆ ಅಭಿವ್ಯಕ್ತಿ ದೊರಕಿಸಿ ಹಗುರವಾಗುವುದಕ್ಕಾಗಿಯೇ ಹೊರತು ಯಾರನ್ನು ಮೆಚ್ಚಿಸುವುದಕ್ಕಲ್ಲ ಎನ್ನುವುದು ವೇದ್ಯವಾಗುತ್ತದೆ.
ಲೋಕವನ್ನ ಮೆಚ್ಚಿಸಲು ನಾವು ಎಷ್ಟು ಪ್ರಯತ್ನ ಪಟ್ಟರೂ ಸಾಕಾಗುವುದಿಲ್ಲ, ಎಷ್ಟೇ ಶ್ರಮ ಪಟ್ಟರೂ ಅದು ಕಡಿಮೆಯೇ. ನಮ್ಮ ಸುತ್ತಮುತ್ತಲಿನ ಜನ ನಮ್ಮಲ್ಲಿ ತಪ್ಪುಗಳನ್ನೇ ಹುಡುಕ್ತಾ ಇರ್ತಾರೆ. ಅಂತವರಿಗೆ ಅಕ್ಕ ತನ್ನ ವಚನದ ಮೂಲಕ ಬದುಕಿನಲ್ಲಿ ಭಯವನ್ನ ಪಟ್ರೆ ಬದುಕುವುದು ದುಸ್ತರ ಎನ್ನುವಂತ ನುಡಿಮುತ್ತುಗಳನ್ನ ತನ್ನ ವಚನದಲ್ಲಿ ಬಹಳ ಸೊಗಸಾಗಿ ಬಿಂಬಿಸ್ತಾಳೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಗಳಿಗಂಜಿದಳೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತರೆಗಳಿಗಂಜಿದಳೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಲೋಕದಲ್ಲಿ ಇದ್ದುಕೊಂಡೇ ಎಲ್ಲವನ್ನ ನಾವು ಮೆಟ್ಟಿ ನಿಲ್ಬೇಕು ಎನ್ನುವಂತ ಈ ವಚನದಲ್ಲಿ ನಮ್ಮ ಹೃದಯ ಮತ್ತು ಬುದ್ಧಿ ಎರಡಕ್ಕೂ ಒಂದರ ತೃಪ್ತಿ ಸಿಗ್ತದೆ. ಅಕ್ಕ ಮಹಾದೇವಿ ಶರಣ ಚಳುವಳಿಯಲ್ಲಿ ಎತ್ತರದ ಚೇತನವಾಗಿ ಅರಳಿದವಳು. ಅವಳ ಕಾಲಕ್ಕೆ ತುಂಬಾ ಹತ್ತಿರದವನಾದ ಹರಿಹರ ಮಹಾಕವಿಯು ರಚಿಸಿರುವಂತಹ ಮಹಾದೇವಿಯಕ್ಕನ ರಗಳೆ ಮತ್ತು ಸ್ವತಃ ಅಕ್ಕ ರಚಿಸಿರುವಂತಹ ಅನೇಕ ವಚನಗಳು ಅವಳ ವ್ಯಕ್ತಿತ್ವವನ್ನ ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇವೆಲ್ಲವುಗಳ ಆಧಾರದ ಮೇಲೆ ನಾವು ಅಕ್ಕನ ಜೀವನ ಅಸಾಮಾನ್ಯವಾದ ವೈಶಿಷ್ಟ್ಯತೆಯಿಂದ ವೈಚಾರಿಕವಾದ ಅನುಭವಪೂರ್ಣವಾದ ನಡೆನುಡಿಗಳಲ್ಲಿ ಒಂದಾದ ಪರಿಯಲ್ಲಿ ಇರುವುದನ್ನ ಕಂಡು ಬರ್ತದೆ. ಅಕ್ಕ ರಚಿಸಿದ್ದು ಕೇವಲ ವಚನ ಮಾತ್ರ ಅಲ್ಲ, ಅವಳು ಕೊರವಂಜಿಯ ಹಾಡುಗಳನ್ನ ರಚಿಸಿದ್ದಾಳೆ. ಯೋಗಾಂಗ ತ್ರಿವಿಧಿ ಬಹಳ ಮುಖ್ಯವಾಗಿರುವಂತದ್ದು. ಅವಳ ಭಾಷೆ ಸರಳ ಮತ್ತು ಸುಂದರ. ಆಗ ನಡುಕನ್ನಡ ಜನಭಾಷೆಯಾಗಿದ್ರಿಂದ ಅದು ಬಹುಶಃ ಬೇಗನೆ ಜನರನ್ನ ತಲುಪಿತು ಅಂತ ನಾವು ಹೇಳ್ಬೋದು. ಅವಳ ಶಬ್ದಾಲಂಕಾರ, ಅರ್ಥಾಲಂಕಾರ ಮತ್ತು ಯಥೋಚಿತವಾದಂತಹ ಪ್ರತಿಮೆಗಳ ಉಪಯೋಗ ವಚನಗಳಿಗೆ ಕಾವ್ಯ ಗುಣವನ್ನ ಒದಗಿಸಿದೆ. ದೇಹ, ಮನಸ್ಸು, ಇಂದ್ರಿಯಗಳ ಸಾಹಚರ್ಯವನ್ನ ಸಾಧಿಸ್ತಾನೆ ತನ್ನ ವ್ಯಕ್ತಿತ್ವದ ಔನ್ನತ್ಯಕ್ಕಾಗಿ ಪ್ರಯತ್ನಿಸುವ ವಿಶಿಷ್ಟ ಅನುಭಾವಿಕ ನೆಲೆಯಿಂದ ಅಕ್ಕ ಮಹಾದೇವಿಯ ಅವಳು ಕಾಯ ಮತ್ತು ಜೀವಿಗಳ ದ್ವಂದ್ವ, ದೇಹ ಮತ್ತು ಮನಸ್ಸುಗಳ ಬೆಸುಗೆಗೊಂಡಂತ ತನ್ನ ವ್ಯಕ್ತಿತ್ವವನ್ನ ವಚನಗಳಲ್ಲಿ ಬಿಚ್ಚಿಕೊಳ್ಳಲು ಯತ್ನಿಸ್ತಾಳೆ. ತನ್ನ ಸಾಧನೆಯ ಹಾದಿಯುದ್ದಕ್ಕೂ ಅವಳು ಎದುರಿಸಿದ್ದು ಎಷ್ಟು ತೊಡಕುಗಳು, ಎಷ್ಟು ಸವಾಲುಗಳು, ಅವೆಲ್ಲವುಗಳನ್ನು ಕೂಡ ಬಹಳ ಧೈರ್ಯದಿಂದ, ಸ್ಥೈರ್ಯದಿಂದ, ದಿಟ್ಟತನದಿಂದ ಎದುರಿಸಿದ್ದು ಇದು ಎಲ್ಲ ಮಹಿಳೆಯರಿಗೆ ಒಂದರ ಅವಳ ಮಾದರಿ ಎನಿಸ್ಕೊಳ್ತಾಳೆ. 12ನೇ ಶತಮಾನದ ಸಮಾಜ ವ್ಯವಸ್ಥೆಯನ್ನ ಒಪ್ಪಿಕೊಂಡು ಬಂದಿದ್ದಂತಹ ಮೌಲ್ಯಗಳನ್ನ ಪ್ರಶ್ನಿಸುವುದರ ಮೂಲಕ ನಮ್ಗೆ ಗೊತ್ತಿರುವ ಹಾಗೆ ವಚನಕಾರರ ಹೋರಾಟ ಪ್ರಾರಂಭವಾಗ್ತದೆ. ಅದೇ ರೀತಿ ಅವರು ತಮ್ಮ ಸಮಕಾಲೀನ ವ್ಯವಸ್ಥೆಯ ಹಿಂದೆ ಇದ್ದಂತಹ ಸಾಹಿತ್ಯ ಸಂಸ್ಕೃತಿಯ ಅಧ್ಯಯನವನ್ನು ಕೂಡ ಮಾಡ್ಲಿಕ್ಕೆ ತೊಡಕೊಳ್ತಾರೆ. ಹೀಗೆ ಬದುಕಿನ ಅನುಭವಗಳೇ ನಾವು ಅಕ್ಕನ ವಚನಗಳಲ್ಲಿ ಇರುವುದನ್ನು ಕೂಡ ನಾವು ನೋಡ್ಬೋದು. ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ತನ್ನನ್ನು ತಾನು ಮೊದಲು ಅರಿಬೇಕು, ಉಳಿದ ನಂತರ ಅರಿವೇ ಗುರು ಎನ್ನುವಂತೆ ನಮ್ಮಲ್ಲಿ ನಮ್ಮ ತಿಳಿವು ಇದ್ದಾಗ ಯಾರ ಯಾವ ಪ್ರಶ್ನೆಗೂ ನಾವು ಅಂಜಬೇಕಾಗಿಲ್ಲ ಅನ್ನುವಂತ ಒಂದು ಒಳ್ಳೆಯ ಮಾತನ್ನ ಅವಳು ಹೇಳ್ತಾಳೆ. ಹಣತೆಯಂತೆ ತನ್ನನ್ನ ತಾನು ಸುಟ್ಟುಕೊಂಡು ಸಮಾಜಕ್ಕೆ ಹೊಸ ಬೆಳಕನ್ನ ನೀಡಬೇಕು ಎನ್ನುವಂತ ಸಂದೇಶ ನಾವು ಹೆಚ್ಚಿನ ವಚನಗಳಲ್ಲಿ ಬಿಂಬಿತವಾಗಿರುವುದನ್ನ ಕಾಣಬಹುದು. ಇನ್ನು ಭಕ್ತ ಹೇಗಿರ್ಬೇಕು ಎನ್ನುವುದನ್ನು ಕೂಡ ಅಕ್ಕ ಬಹಳ ಸೊಗಸಾಗಿ ಹೇಳಿದ್ದಾಳೆ. ತನು ಕರಗಬೇಕು, ನಮ್ಮ ತನು ಮೊದಲು ಕರಗಬೇಕು, ಹೃದಯ ಅರಳಬೇಕು, ನಾನು ಎನ್ನುವುದು ಅಳಿದು ದೃಷ್ಟಿ ವಿಶಾಲವಾಗಬೇಕು, ನಮ್ಮಲ್ಲಿ ಅಹಂ ಇರಬಾರ್ದು ಎನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ನಾನು ಎಂಬುದು ಅಳಿದು ನಮ್ಮ ದೃಷ್ಟಿ ವಿಶಾಲವಾಗಬೇಕು, ಸ್ವಾರ್ಥತೆ ಕಳೆದು ಜೀವದಯೆ ನೆಲೆದುಕೊಳ್ಳಬೇಕು. ನಮ್ಮಲ್ಲಿ ಸ್ವಾರ್ಥತೆ ಇರಬಾರದು, ಆ ಜಾಗದಲ್ಲಿ ಜೀವದಯೆ ನೆಲೆಗೊಳ್ಳಬೇಕು. ಅಂದಾಗ ಮಾತ್ರ ಶಿವ ಒಪ್ಪಿಕೊಳ್ತಾನೆ ಅಂತ ಹೇಳ್ತಾಳೆ. ಬಂಧುಗಳೇ, ಆಧುನಿಕ ಕಾಲದಲ್ಲಿ ಹೆಣ್ಣು ಪುರುಷನಿಗಿಂತ ಕಡಿಮೆ ಇಲ್ಲ ಅಂತ ಸಾಧಿಸಿ ತೋರಿಸಿದ್ದಾಳೆ, ಯಾವುದೇ ಸವಾಲು ಇಲ್ಲ. ಆದ್ರೆ ಅಕ್ಕನ ಕಾಲದಲ್ಲಿ ಈ ಜೈವಿಕವಾದ ತರತಮ ಬಹಳ ಇತ್ತು, ಗಂಡು ಹೆಣ್ಣು ಎನ್ನುವಂತ ಭೇದ ಇತ್ತು. ಆದ್ರೂ ಕೂಡ ಮಹಿಳೆಯರು ಆಗಲೂ ಸಾಧಿಸಿ ತೋರಿಸಿದ್ರು. ವಚನ ಸಾಹಿತ್ಯದಲ್ಲಿ ನಾವು ನೋಡುವುದಾದ್ರೆ
ಅಕ್ಕ ಮಹಾದೇವಿ ಆಗಿರ್ಬೋದು, ಅಮುಗೆ ರಾಯಮ್ಮ ಆಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ, ಕಾಳವ್ವೆ, ಗಂಗಾಂಬಿಕೆ, ಮೋಳಿಗೆ ಮಹಾದೇವಿ, ಹೀಗೆ ದೊಡ್ಡ ಪಟ್ಟಿ ಇದೆ. ಈ ಶರಣೆಯರು ಘನ ಮಹಿಮ ಶರಣರಾದಂತಹ ಬಸವಣ್ಣ, ಅಲ್ಲಮ, ಚೌಡರ ದಾಸಿಮಯ್ಯ ಮೊದಲಾದ ಜ್ಞಾನಿಗಳೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ತಮ್ಮ ಪ್ರತಿಭೆಯನ್ನ ಮೆರೀತಾರೆ. ಈ ಸಾಲಿಗೆ ಸೇರುವ ಅಕ್ಕನನ್ನ ಇಂದು ಮತ್ತೆ ಕಲ್ಯಾಣ ಎನ್ನುವಂತ ವಿಶಿಷ್ಟ ಕಾರ್ಯದಲ್ಲಿ ಸ್ಮರಿಸುವಂತ ಅಪೂರ್ವ ಅವಕಾಶವನ್ನು ನೀಡಿದ ಸರ್ವರಿಗೂ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ. ನಾನಿದ್ದು ಫಲವೇನು ಜ್ಞಾನವಿಲ್ಲದನ್ನಕ್ಕ. ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ. ನಾನಿದ್ದು ಫಲವೇನು ಜ್ಞಾನವಿಲ್ಲದನ್ನಕ್ಕ. ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ.
ಸಂದೇಶ. ಇವತ್ತು ಬಯಲ ಬೆರಗು ಅಕ್ಕ ಮಹಾದೇವಿಯವರನ್ನು ಕುರಿತ ಹಾಗೆ ನಮ್ಮ ಕಲಾವಿದರು ವಚನಗೀತೆಗಳನ್ನು ಹಾಡಿದರು, ವಚನ ನೃತ್ಯವನ್ನು ಮಾಡಿದರು. ಡಾಕ್ಟರ್ ಪೂರ್ಣಿಮಾ ಅವರು ವಿಶೇಷವಾದಂಥ ಉಪನ್ಯಾಸವನ್ನು ನೀಡಿದರು. ಅವರೆಲ್ಲರಿಗೆ ಕೃತಜ್ಞತೆಗಳು. ಕನ್ನಡ ನಾಡಿನ ಇತಿಹಾಸದಲ್ಲಿ ಅಕ್ಕ ಮಹಾದೇವಿಯಂಥ ಅನುಭಾವಿ ಮತ್ತು ವೈಚಾರಿಕ ದಿಟ್ಟ ಪ್ರಜ್ಞೆಯ ಮಹಿಳೆಯನ್ನು ಕಾಣುವುದು ಅಪರೂಪ. ನಾಮದಲ್ಲಿ ಹೆಂಗೂಸ್ ಎಂಬ ಹೆಸರಾದಡೇನು, ಭಾವಿಸಲು ಗಂಡು ರೂಪು ಬಸವ ನಿಮ್ಮ ದಯದಿಂದ ಅಂತ ಅಕ್ಕ ತಮ್ಮ ವಚನದಲ್ಲಿ ಹೇಳಿರುವಂಥದ್ದು ಅರ್ಥಪೂರ್ಣವಾಗಿದೆ. ಆದರ್ಶ ಬದುಕಿನ ಪುರುಷ ಮತ್ತು ಮಹಿಳೆ ಯಾರು ಅಂತ ಕೇಳಿದರೆ ತಕ್ಷಣ ನೆನಪಾಗೋದು ಬಸವಣ್ಣ ಮತ್ತು ಅಕ್ಕ ಮಹಾದೇವಿ. ಇಬ್ಬರು ಮಹಾನ್ ಚೇತನಗಳೇ. ಬಸವಣ್ಣನವರು ಸನ್ಯಾಸಿನೂ ಅಲ್ಲ, ಸ್ವಾಮಿನೂ ಅಲ್ಲ. ಅವರನ್ನು ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಗೃಹಸ್ಥ ಜಗದ್ಗುರು ಬಸವಣ್ಣ ಅಂತ ಹೇಳಿ ಗೌರವಿಸಿದ್ದಾರೆ. ಹಾಗಂತ ಬಸವಣ್ಣವರು ಒಂದು ಮಠದ ಜಗದ್ಗುರುಗಳೇ ಅಂದರೆ ಖಂಡಿತ ಅಲ್ಲ. ಅವರಿಗೆ ನೀಲಾಂಬಿಕೆ, ಗಂಗಾಂಬಿಕೆ ಅನ್ನುವಂಥ ಇಬ್ಬರು ಪತ್ನಿಯರಿದ್ದರು. ಅಂಥವರು ಜಗದ್ಗುರು ಆಗ್ಲಿಕ್ಕೆ ಹೇಗೆ ಸಾಧ್ಯ? ಜಗದ್ಗುರು ಅಂದರೆ ಜಗತ್ತಿನ ನೋವು ನಲಿವುಗಳನ್ನು ಅರಿತು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲ ಜನರ ಸಂಕಷ್ಟಗಳಿಗೆ ಪರಿಹಾರ ನೀಡಿ ಅವರನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂಥ ಶುದ್ಧ ಮನಸ್ಸಿರುವಂಥ ವ್ಯಕ್ತಿ. ಅಂಥ ಶುದ್ಧ ಮನಸ್ಸು ಬಸವಣ್ಣವರಿಗೆ ಇತ್ತು. ಅದರಿಂದಾಗಿಯೇ ಅವರು ಅಣ್ಣ, ಜಗದಣ್ಣ, ಭಕ್ತಿ ಭಂಡಾರಿ, ವಿಶ್ವಗುರು, ಜಗದ್ಗುರು ಅನ್ನುವಂಥ ಗೌರವಕ್ಕೆ ಪಾತ್ರರಾದದ್ದು. ಅಕ್ಕ ಮಹಾದೇವಿ ಬಾಲ್ಯದಿಂದಲೇ ವಿರಕ್ತ ಜೀವನವನ್ನು ಸ್ವೀಕರಿಸಿ ಆಧ್ಯಾತ್ಮಿಕ ಬದುಕನ್ನು ಅಪ್ಪಿಕೊಂಡವಳು. ಶರಣಸತಿ ಲಿಂಗಪತಿ ತತ್ವಕ್ಕೆ ಬದ್ಧಳಾದವಳು. ಮದುವೆಯ ವಿಚಾರ ಬಂದಾಗ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ಅಂತ ಹೇಳಿ ದಿಟ್ಟತನದಿಂದ ಉತ್ತರ ಕೊಟ್ಟವಳು. ಕೌಶಿಕ ಮಹಾರಾಜನೇ ಮದುವೆ ಆಗ್ತೇನೆ ಅಂತ ಬಂದಾಗ ಯಾವ ಹೆಣ್ಣು ತಾನೇ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ? ಆಂತರಿಕ ಮತ್ತು ಬಾಹ್ಯ ಸೌಂದರ್ಯದ ಗಣಿಯಾಗಿದ್ದಂಥ ಅಕ್ಕ ತಿರಸ್ಕಾರ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಏನೇನು ನಡೀತು ಅನ್ನೋದು ಕಲ್ಪನಾತೀತ. ಅಧಿಕಾರಕ್ಕೆ ಅನಂತ ಮುಖಗಳು. ಅದು ಯಾವಾಗ ಯಾವ ಮುಖ ತೋರಿಸಿ ಯಾರನ್ನ ಪ್ರೀತಿಸುತ್ತೋ, ಯಾರನ್ನ ದ್ವೇಷಿಸುತ್ತೋ, ಯಾರನ್ನ ಬಲಿಗೆ ತೆಗೆದುಕೊಳ್ಳುತ್ತೋ ಊಹಿಸೋದು ಕಷ್ಟ. ತಂದೆ ತಾಯಿಗಳು ಇಕ್ಕಟ್ಟಿಗೆ ಸಿಲುಕಬಾರ್ದು, ಮನೆತನದ ಗೌರವ ಬೀದಿಗೆ ಬರಬಾರ್ದು ಅಂತ ಮಹಾದೇವಿನೇ ಕೆಲವು ಷರತ್ತುಗಳನ್ನು ಹಾಕಿ ಮದುವೆಗೆ ಒಪ್ಪಿರ್ಬೋದು. ಅವಳು ಹಾಕಿದಂಥ ಷರತ್ತುಗಳನ್ನು ಕೌಶಿಕ ಕ್ರಮೇಣ ಗಾಳಿಗೆ ತೂರಿದ್ರಿಂದ ನನ್ನಿಚ್ಛೆಯಂತೆ ನಾನಿರುವೆ ಅಂತ ಹೇಳಿ ಅಕ್ಕ ಕೇಶಾಂಬರಿಯಾಗಿ ಅರಮನೆಯಿಂದ ಬಯಲ ಅರಮನೆಗೆ ಕಾಲಿಟ್ಲು ಅಂತ ತಿಳಿದು ಬರುತ್ತೆ. ರಾಜ, ಅರಮನೆ, ವೈಭವದ ಜೀವನ ಎಲ್ಲವನ್ನು ಧಿಕ್ಕರಿಸಿ ಬಯಲಿ ಬರೋದು ಅಂದರೆ ಅದು ಸಾಮಾನ್ಯರಿಂದ ಸಾಧ್ಯವಿಲ್ಲದಂಥ ಮಾತು. ಅಕ್ಕ ದಿಟ್ಟ ನಿಲುವಿನ, ವೈಚಾರಿಕ ಪ್ರಜ್ಞೆಯ, ಕಾಮನೆಗಳನ್ನು ಗೆದ್ದ ತರುಣಿಯಾದ್ರಿಂದ ಅವಳಿಗೆ ಅರಮನೆ, ಬಯಲು ಅನ್ನುವಂಥ ವ್ಯತ್ಯಾಸವೇ ಕಂಡಿರಲಾರ್ದು. ಆ ಸಂದರ್ಭದಲ್ಲಿ ಅವಳ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ, ಗೆಳತಿಯರು,
ಮತ್ತು ಊರಿನ ನಾಗರಿಕರು ಅವಳ ಸ್ಥಿತಿಯನ್ನು ಕಂಡು ಮರುಗಿ, ಅಮ್ಮ ನೀನು ಎಲ್ಲಿಗೂ ಹೋಗೋದು ಬೇಡ, ಮನೆಯಲ್ಲೇ ಇರು ಅಂತ ಒತ್ತಾಯಿಸಿರ್ಬೇಕು. ಆದರೆ ಬಯಲನ್ನು ಯಾರಾದರೂ ಹಿಡಿದು ಇಡ್ಲಿಕ್ಕೆ ಸಾಧ್ಯನು? ಅಕ್ಕ ಅವರ ಪ್ರೀತಿಯ ಮನವಿಯನ್ನು ಗೌರವದಿಂದಲೇ ನಿರಾಕರಿಸಿ ತಾನು ಹುಟ್ಟಿದಂಥ ಊರು, ತಂದೆ ತಾಯಿ ಮತ್ತಿತರರನ್ನ ಬಿಟ್ಟು ಒಂದು ರೀತಿ ಮದಗಜದಂತೆ ಹೊರಡ್ತಾಳೆ. ನಿನಗೆ ದಾರಿಯಲ್ಲಿ ಹಸಿವಾದರೆ, ಬಾಯಾರಿಕೆ ಆದರೆ ಏನು ಮಾಡ್ತೀಯಮ್ಮ? ಎಲ್ಲಿ ಮಲಗ್ತಿ? ನಿನ್ನ ಜೊತೆಗಿರೋರು ಯಾರು? ಇಂಥ ಪ್ರಶ್ನೆಗಳಿಗೆ ಅಕ್ಕ ಕೊಡುವಂಥ ಉತ್ತರ ಎಂಥವರನ್ನು ಕೂಡ ಬೆರಗುಗೊಳಿಸುತ್ತೆ. ಆ ತಾಯಿ ಹೇಳ್ತಾಳೆ, ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ವಿಸಾಟ ಅರಿವೆಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಚನ್ನಮಲ್ಲಿಕಾರ್ಜುನಯ್ಯ, ಆತ್ಮ ಸಂಗಾತಕ್ಕೆ ನೀನೆನಗುಂಟು. ಎಂತಹ ದಿಟ್ಟತನದ ಉತ್ತರ! ಹಸಿವಾದರೆ ಊರಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಕೊಳ್ತೇನೆ, ಬಾಯಾರಿಕೆ ಆದರೆ ಕೆರೆ ಹಳ್ಳ ಬಾವಿಗಳ ನೀರನ್ನು ಕುಡಿತೇನೆ, ಯಾರಾದರೂ ಬಿಸಾಕಿದ ಬಟ್ಟೆಗಳನ್ನು ತೊಡ್ತೇನೆ, ಹಾಳು ದೇಗುಲಗಳಲ್ಲಿ ಮಲಗ್ತೇನೆ. ನನ್ನೊಡನೆ ನನ್ನ ಪತಿ ಚನ್ನಮಲ್ಲಿಕಾರ್ಜುನ ಇದ್ದೇ ಇದ್ದಾನೆ. ಇಂಥ ಉತ್ತರ ಕೊಡಬೇಕು ಅಂದರೆ ಅಕ್ಕನ ಆತ್ಮಬಲ, ಅಧ್ಯಾತ್ಮದ ಹಸಿವು ಯಾವ ಮಟ್ಟದ್ದು ಅಂತ ತಿಳಿಬಹುದು. ಎಲ್ಲಿಗೆ ಹೋಗುವೆ ಅಂತ ಅವ್ರು ಮತ್ತೆ ಪ್ರಶ್ನೆಯನ್ನು ಹಾಕ್ತಾರೆ. ಕಲ್ಯಾಣಕ್ಕೆ ಅಂತ ಉತ್ತರಿಸ್ತಾರೆ. ಅದು ಆತ್ಮ ಕಲ್ಯಾಣವೂ ಆಗಿರ್ಬೋದು, ಬಸವ ಕಲ್ಯಾಣವೂ ಆಗಿರ್ಬೋದು. ಈ ರೀತಿ ಉತ್ತರಿಸಿದರೂ ಮುಂದೆ ಆ ತಾಯಿ ಹಸಿವೆ, ತೃಷೆ, ನಿದ್ರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಚರಾಚರವೇ ನೀನು ನಿಲ್ಲು ನಿಲ್ಲು, ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ ಅಂತ ಹೇಳುವ ವಚನ ಅವಳ ಎದೆಗಾರಿಕೆಯನ್ನು ತೋರಿಸುತ್ತೆ. ಇಷ್ಟಕ್ಕೆ ಆ ತಾಯಿ ಸುಮ್ಮನಾಗಲ್ಲ. ತನ್ನ ಹಸಿವನ್ನು ಹಿಂಗಿಸ್ಕೊಳ್ಳಲಿಕ್ಕೆ ಎಲ್ಲಾದರೂ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಿದಾಗ ಎಂಥ ಸ್ಥಿತಿ ಬರಬೇಕು ಅಂತ ಹೇಳಿ ತಾನೇ ಕಲ್ಪನೆ ಮಾಡಿಕೊಳ್ತಾಳೆ. ಮನೆ ಮನೆ ದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದಡೆ ನಾನೆತ್ತಿ ಕೊಂಬುದಕ್ಕೆ ಮುನ್ನವೇ ಸುನಿ ಎತ್ತಿ ಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನಯ್ಯ. ನಾನು ಮನೆ ಮನೆಗೆ ಹೋಗಿ ಕೈಯೊಡ್ಡಿ, ಅಮ್ಮ ಒಂದು ತುತ್ತು ಆಹಾರ ಕೊಡ್ರಿ ಅಂತ ದೈನ್ಯದಿಂದ ಬೇಡೋ ಹಾಗೆ ಮಾಡು. ಆಗ ದುಡಿದು ತಿನ್ಲಿಕ್ಕೆ ನಿನಗೇನು ರೋಗ ಬಂದಿದೆ ಅಂತ ಹೇಳಿ ಜನ ಚಿಮಾರಿ ಹಾಕಿ ಭಿಕ್ಷೆ ನೀಡದಂತೆ ಆಗಬೇಕು. ಅದ್ರ ಮೇಲೂ ಯಾರಾದರೂ ಕರುಣೆಯಿಂದ ಆಹಾರ ನೀಡ್ಲಿಕ್ಕೆ ಬಂದರೆ ಅದು ನೆಲಕ್ಕೆ ಬೀಳೋ ಹಾಗೆ ಮಾಡು. ಅಯ್ಯೋ ನೆಲಕ್ಕೆ ಬಿತ್ತಲ್ಲ ಅಂತ ಹೇಳಿ ನಾನು ಬಗ್ಗಿ ಎತ್ಕೊಳ್ಳೋದ್ರ ಮೊದಲೇ ಒಂದು ನಾಯಿ ಬಂದು ಅದನ್ನು ಕಚ್ಕೊಂಡು ಹೋಗುವಂತೆ ಮಾಡು. ಹೀಗೆ ಹೇಳುವಾಗ ಆ ತಾಯಿ ದೈಹಿಕವಾಗಿ, ಮಾನಸಿಕವಾಗಿ ಎಂಥ ಗಟ್ಟಿತನ ಬೆಳೆಸ್ಕೊಂಡಿರ್ಬೋದು. ದಾರಿಯುದ್ದಕ್ಕೂ ಅವಳಿಗೆ ಒಂದಿಲ್ಲೊಂದು ಪರೀಕ್ಷೆ ಮತ್ತು ಕಿರುಕುಳ. ಯಾವಾಗಲೂ ಸಾತ್ವಿಕರಿಗೆ ಸಂಕಟ, ನೋವು, ಪರೀಕ್ಷೆ ಇದ್ದದ್ದೇ ಅನ್ನೋದಕ್ಕೆ ಅಕ್ಕನಿಗಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಕಾಮುಕರು ಅಕ್ಕನ ಬಾಹ್ಯ ಸೌಂದರ್ಯಕ್ಕೆ ಮರಳಾಗಿ ಮದುವೆ ಆಗಲಿಕ್ಕೆ ಅಥವಾ ಅವಳ ದೈಹಿಕ ಸಂಪರ್ಕ ಬೆಳೆಸಲಿಕ್ಕೆ ಪರಿಪರಿಯಾಗಿ ಕಾಡಿರ್ಬೇಕು. ಅಂಥವ್ರಿಗೆ ಅಕ್ಕ ಹೇಳ್ತಾಳೆ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಒಲ್ಲೆ ಹೋಗು ಸೆರಗ ಬಿಡು ಮರಳೆ, ಎನಗೆ ಚನ್ನಮಲ್ಲಿಕಾರ್ಜುನ ದೇವರು ಒಲಿವನೋ ಒಲಿಯನೋ ಎಂಬ ಚಿಂತೆ. ನೋಡಿ, ಈ ಮಾತುಗಳು
ಕಾಮುಕರ ಅರಿವಿನ ಕಣ್ಣನ್ನು ತೆರೆಸುವಂಥ ಪ್ರಯತ್ನವನ್ನು ಮಾಡುವ ಹಾಗೆ ಇದಾವೆ. ಆದರೂ ಕೆಲವು ಪುಂಡ್ರು ಇಂಥ ಮಾತುಗಳಿಗೆ ಸೋಲದೇ ಇದ್ದಾಗ ಅಕ್ಕ ದೇಹದ ಬಗ್ಗೆ ಹೇಸಿಗೆ ಬರುವಂಥ ಮಾತುಗಳನ್ನು ಅವ್ರಿಗೆ ಹೇಳ್ತಾಳೆ. ಅಮೇಧ್ಯದ ಮಡಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಅಡಿಕೆ, ಸುಡಲೀ ದೇಹವ ಒಡಲು ಬಿಡಿದು ಕೆಡದಿರು, ಚನ್ನಮಲ್ಲಿಕಾರ್ಜುನನ ಅರಿಯದ ಮರುಳೆ. ಈ ದೇಹದಲ್ಲಿ ಯಾವ ಸೌಂದರ್ಯ ಇದೆ ಅಂತ ಹೇಳಿ ಮರಳಾಗಿ ಬಂದಿದ್ದೀರಪ್ಪ ಅಣ್ಣ ನೀವು? ಇದು ಹೇಸಿಗೆ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ಹಂದರ, ಅದ್ರ ತುಂಬ ಕೀವು ತುಂಬಿಕೊಂಡಿದೆ. ಈ ದೇಹ ಚೈತನ್ಯ ಕಳ್ಕೊಂಡಾಗ ಸುಟ್ಟು ಹಾಕ್ತಾರೆ. ಇಂಥ ದೇಹವನ್ನು ನಂಬಿ ಕೆಡಬೇಡ್ರಿ ಅಂತ ಹೇಳಿ ಅವ್ರನ್ನ ಎಚ್ಚರಿಸ್ತಾಳೆ. ಅದ್ರ ಬದಲಾಗಿ ನಿತ್ಯ ಸತ್ಯವಾದಂಥ ಶಿವಚೈತನ್ಯವನ್ನು ಅರಿಯಿರಪ್ಪ ಹುಚ್ಚಪ್ಪಳಿರ ಅಂತ ಬುದ್ಧಿ ಹೇಳ್ತಾಳೆ. ಏನೆಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಜಯಿಸಿ ಕಲ್ಯಾಣಕ್ಕೆ ಬಂದರೆ ಮತ್ತೆ ಅಲ್ಲಿ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುದೇವರಿಂದಲೇ ಸಿಡಿಲಿನಂಥ ಪ್ರಶ್ನೆಗಳು. ತಾರುಣ್ಯವನ್ನು ಹೊಂದಿರುವಂಥ ನೀನು ಇತ್ತಲೇಕೆ ಬಂದೆಯವ್ವ? ನಿನ್ನ ಪತಿ ಯಾರವ? ಕೌಶಿಕನೊಂದಿಗೆ ಮದುವೆ ಆಗಿ ಅವನ ಮೇಲೆ ತಪ್ಪು ಹೊರಿಸಿ ಬಂದಿದೆಯಲ್ಲ. ದೇಹ ಮೋಹ ಇಲ್ಲ ಅಂದಮೇಲೆ ದೇಹಕ್ಕೆ ಕೂದಲು ಮರಿ ಯಾಕೆ ಮಾಡ್ಕೊಂಡಿದೀಯ? ಇಂಥ ಪ್ರಶ್ನೆಗಳಿಗೆ ಸಾಮಾನ್ಯ ಚೇತನಗಳಾಗಿದ್ದರೆ ಬಹುಶಃ ವಿಲಿ ಒದ್ದಾಡಬೇಕಾಗಿತ್ತು. ಅಕ್ಕ ಬೆಚ್ಚದೆ ಬೆದರದೆ ಅವರ ಎಲ್ಲ ಪ್ರಶ್ನೆಗಳಿಗೆ ತಾಳ್ಮೆಯಿಂದಲೇ ಉತ್ತರಿಸ್ತಾಳೆ. ನಾನು ಕೌಶಿಕನನ್ನು ಮದುವೆ ಆಗಿಲ್ಲ, ಅವನ ಮೇಲೆ ಯಾವ ತಪ್ಪನ್ನು ಹೊರಿಸಿಲ್ಲ. ನಿಮ್ಮಂಥ ಹಿರಿಯರೇ ನನ್ನಲ್ಲಿ ಉದಮದದ ತಾರುಣ್ಯವನ್ನು ಕಾಣುವಾಗ ಸಾಮಾನ್ಯರ ಗತಿ ಏನು? ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ದೇಹಕ್ಕೆ ಕೂದಲ ಮರೆ ಮಾಡಿಕೊಂಡಿದ್ದೀನಿ. ನೋಡಿ, ಅಕ್ಕನ ಉತ್ತರದಿಂದ ಅನುಭವ ಮಂಟಪದ ಎಲ್ಲ ಶರಣಶರಣೀಯರು ಉಘೆ ಉಘೆ ಅಂತ ಹೇಳಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸ್ತಾರೆ. ಅಲ್ಲಮ್ಮ ಕೂಡ ಅಕ್ಕನ ವ್ಯಕ್ತಿತ್ವ ಪರಿಚಯವನ್ನು ನಿಮಗೆ ಮಾಡಿಸ್ಲಿ ಅಂತಾನೆ ಮಾಡಿಕೊಡ್ಬೇಕು ಅಂತಾನೆ ನಾನು ನಿಷ್ಠುರವಾಗಿ ಪ್ರಶ್ನೆ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಹೇಳಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತ ಹೇಳ್ತಾರೆ. ಈ ದೃಶ್ಯಗಳು ನಮ್ಮ ಗುರುಗಳು ಬರೆದಿರುವಂಥ ಶರಣಸತಿ ಲಿಂಗಪತಿ ನಾಟಕದಲ್ಲಿ ಅದ್ಭುತವಾಗಿ ಮೂಡಿಬಂದಿದ್ದಾವೆ. ಅವಳ ಭಾಷಾ ಪ್ರೌಢಿಮೆ, ಆಧ್ಯಾತ್ಮಿಕ ಜಾಗೃತಿ, ಶರಣಸತಿ ಲಿಂಗಪತಿ ಭಾವ, ವೈಚಾರಿಕ ಪ್ರಜ್ಞೆ, ವಾದದ ವೈಖರಿ, ವಿನಯವಂತಿಕೆ, ದಿಟ್ಟತನ, ಇಂಥ ಗುಣಗಳನ್ನು ಗಮನಿಸಿದ ಶರಣ ಸಮೂಹ ಅವಳನ್ನು ಅಕ್ಕ ಅಂತ ಹೇಳಿ ಗೌರವಿಸ್ತಾರೆ. ಅಲ್ಲಿಂದ ಮುಂದೆ ಮಹಾದೇವಿ ಅಕ್ಕ ಮಹಾದೇವಿ ಅನ್ನುವಂಥ ಗೌರವಕ್ಕೆ ಭಾಜನರಾಗ್ತಾಳೆ. ಅಕ್ಕನ ವಚನಗಳು ಭಾವಗೀತಾತ್ಮಕವಾಗಿತ್ತು. ಕರ್ನಾಟಕದ ಮೊಟ್ಟ ಮೊದಲ ಕವಯಿತ್ರಿ ಅನ್ನುವಂಥ ಪ್ರಖ್ಯಾತಿಯನ್ನು ಪಡೆದಿದ್ದಾಳೆ. ಅಕ್ಕ ರಚಿಸಿರುವಂಥ ವಚನಗಳು 430. ಅಕ್ಕನ ಇಷ್ಟಲಿಂಗ ನಿಷ್ಠೆ ಅನುಪಮವಾದದ್ದು. ತೀರ್ಥಕ್ಷೇತ್ರ, ಸ್ಥಾವರ ದೇವಾಲಯಗಳಿಗೆ ಹೋಗೋರಂಥವ್ರನ್ನ ಕಂಡು ಹಾಲ ಹಿಡಿದು ಬೆಣ್ಣೆಯ ನರಸಲುಂಟೆ, ಲಿಂಗವ ಹಿಡಿದು ಪುಣ್ಯತೀರ್ಥಕ್ಕೆ ಹೋಗಲುಂಟೆ, ಲಿಂಗದ ಪಾದತೀರ್ಥ ಪ್ರಸಾದವ ಕೊಂಡು ಅನ್ಯ ಬೋಧೆ ಅನ್ಯ ಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ, ಇಷ್ಟಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದೇನಾದಡೆ, ತಡೆಯದೇ ಹುಟ್ಟಿಸುವನು ಸ್ವಾನನ ಗರ್ಭದಲ್ಲಿ ಅಂತ ಎಚ್ಚರಿಸ್ತಾಳೆ. ಗುರು ಕರುಣಿಸಿದಂಥ ಇಷ್ಟಲಿಂಗದಲ್ಲೇ ಎಲ್ಲ ತೀರ್ಥಕ್ಷೇತ್ರಗಳು ಇರುವಾಗ ಅದನ್ನು ಬಿಟ್ಟು ಇನ್ನೆಲ್ಲೋ ದೇವ್ರನ್ನ ಹುಡ್ಕೊಂಡು ಹೋಗೋಂಥವ್ರಿಗೆ ಅಘೋರ ನರಕ ತಪ್ಪೋದಿಲ್ಲ ಅಂತ ವಿವೇಕ ಹೇಳ್ತಾಳೆ. ಮತ್ತೊಂದು ಕಡೆ ಸಜ್ಜನೆಯಾಗಿ ಲಿಂಗಯ್ಯನಿಗೆ ಮಜ್ಜನೆ ಮಾಡುವ, ಶಾಂತ ಚಿತ್ತದಿಂದ ಅದನ್ನು ಪೂಜಿಸುವ, ಸಮರತೆಯಿಂದ ಲಿಂಗಯ್ಯನ ಸ್ತೋತ್ರ ಮಾಡುವ ಅಕ್ಕ ಅದನ್ನೇ ಲೋಕದ ಜನರಿಗೆ ಉಪದೇಶ ಮಾಡಿದ ಹಾಗೆ ಇದೆ. ಅಕ್ಕ ಸಂಘಕ್ಕೆ ವಿಶೇಷ ಒತ್ತು ಕೊಡ್ತಾಳೆ.
ಮಹಾನುಭಾವಿಗಳ ಸಂಘದಿಂದ ಪರಮ ಸುಖವನ್ನು ಅನುಭವಿಸಿದ್ದಾಗಿ ಹೇಳ್ತಾಳೆ. ವೇದ ಶಾಸ್ತ್ರ ಪುರಾಣಗಳನ್ನು ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಅವ ಕುಟ್ಟಲೇಕೆ ಕುಸುಕಲೇಕೆ ಅಂತ ತಿರಸ್ಕಾರ ಮಾಡ್ತಾಳೆ. ತನ್ನ ಪತಿ ಚನ್ನಮಲ್ಲಿಕಾರ್ಜುನನನ್ನ ಎಲ್ಲ ಕಡೆ ಕಾಣುವಂತಹ ದಿವ್ಯ ದೃಷ್ಟಿ ಅಕ್ಕನದು. ಹಾಗಾಗಿನೇ ವನವೆಲ್ಲ ನೀನೆ, ವನದೊಳಗಣ ದೇವತರುವೆಲ್ಲ ನೀನೆ, ತರುವಿನೊಳಗೆ ಆಡುವ ಖಗಮೃಗವೆಲ್ಲ ನೀನೆ, ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ, ಪ್ರಪಂಚದ ಎಲ್ಲ ಕಡೆ ಇರುವಂಥ ನೀನು ನನಗೆ ಯಾಕಪ್ಪ ಮುಖ ತೋರಿಸ್ತಾ ಇಲ್ಲ ಅಂತ ಕೇಳುವ ಪರಿ ಇದೆಯಲ್ಲ, ಅದು ಅಕ್ಕನ ದೈವಿಕ ಪ್ರಜ್ಞೆಗೆ ಹಿಡಿದಂಥ ಕನ್ನಡಿಯಾಗಿದೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳಿ ಮನಸ್ಸಿನ ಗುಣ ಸ್ವಭಾವಗಳನ್ನು ಒಬ್ಬ ಮನೋವಿಜ್ಞಾನಿಯಾಗಿ ಹೇಳಿದ ಹಾಗೆ ನಮಗೆ ಗೋಚರ ಆಗುತ್ತೆ. ಅಕ್ಕನ ಇನ್ನೊಂದು ಮಾತು ತುಂಬ ಚಿಂತನಾರ್ಹವಾಗಿದೆ. ಮಧ್ಯಾಹ್ನದ ಮೇಲೆ ಹಿರಿಯರಿಲ್ಲ, ಅಸ್ತಮಾನದ ಮೇಲೆ ಜಿತೇಂದ್ರಿಯರಿಲ್ಲ, ವಿಧಿಯ ಮೀರುವ ಅಮರರಿಲ್ಲ, ಕ್ಷುಧೆ ವಿಧಿ ವ್ಯಸನ ಕಂಜಿ ನಾನಿಮ್ಮ ಮರೆ ಹೊಕ್ಕು ಬದುಕಿದೆ. ಈ ನುಡಿಗಳು ವಾಸ್ತವ ಸ್ಥಿತಿಗೆ ಕನ್ನಡಿ ಹಿಡಿದ ಹಾಗೆ ಇವೆ. ಲೋಕದ ಸ್ತುತಿ ನಿಂದೆಗಳಿಗೆ ಅಕ್ಕ ಹೆಚ್ಚು ಮಹತ್ವವನ್ನು ಕೊಟ್ಟವಳಲ್ಲ. ಅದಕ್ಕಾಗಿಯೇ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅನ್ನುವಂಥ ನೀತಿಯ ಮಾತುಗಳನ್ನು ಹೇಳಿದ್ದಾಳೆ. ತನಗೆ ಬಸವಣ್ಣನೇ ಗುರು, ಪ್ರಭುದೇವರೇ ಲಿಂಗ, ಸಿದ್ದರಾಮಯ್ಯ ಮತ್ತು ಮಡಿವಾಳಯ್ಯನೇ ಜಂಗಮ, ಚನ್ನಬಸವಣ್ಣಯ್ಯನ ಪರಮಾರಾಧ್ಯರು ಅಂತ ಹೇಳಿ ಆ ಹಿರಿಯ ಚೇತನಗಳನ್ನು ಮತ್ತೆ ಮತ್ತೆ ಸ್ಮರಿಸ್ಕೊಳ್ತಾಳೆ. ಮಾಯೆ ಯಾರ್ಯಾರನ್ನ ಹೇಗೆ ಕಾಡ್ತಾ ಇದೆ ಅನ್ನೋ ಸಂಗತಿಯನ್ನ ಹಲವಾರು ವಚನಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪುರುಷನ ಮುಂದೆ ಸ್ತ್ರೀಯಾಗಿ, ಸ್ತ್ರೀಯ ಮುಂದೆ ಪುರುಷನಾಗಿ ಮಾಯೆ ಕಾಡುತ್ತೆ. ಆದರೆ ಚನ್ನಮಲ್ಲಿಕಾರ್ಜುನನೊಲಿದ ಶರಣಂಗೆ ಮಾಯೆ ಇಲ್ಲ, ಮರ ಇಲ್ಲ, ಅಭಿಮಾನವಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸ್ತಾಳೆ. ಅಕ್ಕನ ಲೋಕವೇ ವಿಚಿತ್ರವಾದದ್ದು. ಹಾಗಾಗಿ ಲೋಕದ ಮಾನವರೊಡನೆ ನಮಗೇತರ ವಿಚಾರವಯ್ಯ ಅಂತ ಹೇಳ್ತಾಳೆ. ದೇವರು ನೆಲದ ಮರೆಯ ವಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಅನ್ನುವಂಥ ನಂಬಿಕೆ ಅಕ್ಕನ. ಅಕ್ಕನಿಗೆ ಬಸವಣ್ಣನವರನ್ನ ಎಷ್ಟೇ ಸ್ತುತಿ ಮಾಡಿದರೂ ತೃಪ್ತಿ ಇಲ್ಲ. ಹಾಗಾಗಿನ ವಚನಗಳಲ್ಲಿ ಮತ್ತೆ ಮತ್ತೆ ಅವರ ಗುಣಗಾನವನ್ನು ಮಾಡ್ತಾರೆ. ದೇವಲೋಕ, ಮರ್ತ್ಯಲೋಕ, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಅಂತ ಹೇಳಿ ಮನದುಂಬಿ ಹಾಡಿದಾಳೆ. ಈ ರೇಷ್ಮೆಯ ಹುಳು ತನ್ನ ನೂಲಿನಿಂದ ತಾನೇ ಸಾಯುವ ಹಾಗೆ ನನ್ನ ಮನಸ್ಸು ಏನೇನೋ ಬಯಸಿ ಬೆಂದು ಹೋಗ್ತಾ ಇದೆ. ಈ ಮನದ ದುರಾಶೆಯನ್ನ ಕಳೆದು ನಿಮ್ಮತ್ತ ಬರುವಂತೆ ಮಾಡು ಅಂತ ಹೇಳಿ ಬೇಡ್ಕೊಳ್ತಾಳೆ. ಶರಣರಂತೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ವಿಶೇಷ ಒತ್ತು ಕೊಟ್ಟಂಥವರು ಅಕ್ಕ. ತನು ಶುದ್ಧ, ಮನಶುದ್ಧ, ಭಾವಶುದ್ಧ ಆದವರ ಎನಗೊಮ್ಮೆ ತೋರ, ನಡೆಯೆಲ್ಲ ಸದಾಚಾರ, ನುಡಿಯೆಲ್ಲ ಶಿವಾಗಮ, ನಿತ್ಯ ಶುದ್ಧವಾದವರ ನೆನಗೊಮ್ಮೆ ತೋರ, ಕತ್ತಲೆಯ ಮೆಟ್ಟಿ ತಳಬೆಳಗಾಗಿ ಹೊರಗೊಳಗೊಂದಾಗಿನಿಂದ ನಿಮ್ಮ ಶರಣರನ್ನು ಎನಗೊಮ್ಮೆ ತೋರ ಚನ್ನಮಲ್ಲಿಕಾರ್ಜುನ. ಶರಣರು ತನು ಮನ ಭಾವ ಶುದ್ಧವಾದಂಥವ್ರು. ಅಂಥವ್ರನ್ನ ನನಗೆ ತೋರಿಸು ಅಂತ ಬೇಡ್ತಾಳೆ. ಯಾಕೆ ಅಂದರೆ ಅವರ ನಡೆಯೆಲ್ಲ ಸದಾಚಾರ, ನುಡಿಯೆಲ್ಲ ಶಿವಾಗಮ, ಅವರು ಒಳಹೊರಗೆ ಒಂದಾದವರು. ಇವತ್ತು ಒಳಹೊರಗೆ ಒಂದಾದವರನ್ನು ಎಲ್ಲಿ ಕಾಣೋದು? ನುಡಿಯಲ್ಲಿ ಮಾತ್ರ ಸದಾಚಾರ, ನಡೆಯಲ್ಲಿ
ಅದನ್ನು ಬಿಚ್ಚಿ ಹೇಳಬೇಕಾಗಿಲ್ಲ. ಶರಣರಂತೆ ನಡೆ ನುಡಿಯ ನಡುವೆ ಅಂತರ ಇಲ್ಲವಾದಾಗ ಮಾತ್ರ ಒಳ ಹೊರಗೆ ಒಂದಾಗಿರಲಿಕ್ಕೆ ಸಾಧ್ಯ. ಇವತ್ತು ತನು ಮನ ಭಾವಗಳನ್ನು ವಿಕಾರ ಮಾಡಿಕೊಂಡಿರುವಂಥವರೇ ಹೆಚ್ಚಿರುವಾಗ ಕಲ್ಯಾಣ ಮಾತಿನಲ್ಲಿ ಉಳಿಯುತ್ತದೆ ಹೊರತು ಕೃತಿಯಲ್ಲಿ ಅಲ್ಲ. ಜನರ ಇಂಥ ನೊಂದುವ ನೀತಿಯನ್ನ ಅಕ್ಕ ವಿರೋಧಿಸುವಂತಹ ಪರಿ ಹೇಗಿದೆ ನೋಡಿ. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲ್ಲಿನಲ್ಲಿದಾಡುವ. ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರುಗುವಂತೆ ಅವಕೇಕೆ ಮರುಗ. ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೆಡೆ. ಇದು ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಭಕ್ತನಾಗಿರುವುದು ಜೀವ ಹಿಂಸೆ ಮಾಡುವ ಮಾದಿಗರನೇನೆಂಬೆನಯ್ಯ. ಈ ಮೀನುಗಾರರು ಜಲಚರ ಜೀವಿಗಳನ್ನು ಕೊಂದು ತಿನ್ನುವಾಗ ಅವ್ರಿಗೆ ಒಂದಿಷ್ಟು ಕರುಣೆ ಜೀವದಯೆ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಅದೇ ತಮ್ಮ ಮನೆಯಲ್ಲಿ ಒಂದು ಮಗು ಸತ್ತರೆ ಎಷ್ಟೊಂದು ಹತ್ತು ಗೋಳಾಡ್ತಾರೆ. ತನ್ನ ಮಗುವಿನ ಬಗ್ಗೆ ಇರುವಂಥ ಮರುಕ ದಯೆ ಆ ಜಲಚರ ಪ್ರಾಣಿಗಳನ್ನು ಕೊಂದು ತಿನ್ನುವಾಗ ಯಾಕೆ ಬರ್ತಾ ಇಲ್ಲ ಅಂತ ಅಕ್ಕ ಪ್ರಶ್ನೆ ಮಾಡುವ ಮೂಲಕ ಜೀವ ಹಿಂಸೆಯನ್ನು ಮಾಡುವಂಥ ಜನರನ್ನ ಮಾದಿಗ ಅಂತ ಹೇಳಿ ಮೂದಲಿಸ್ತಾರೆ. ಕಲ್ಯಾಣದ ಬಗ್ಗೆ ಅಕ್ಕರಿಗೆ ಅಪಾರವಾದಂಥ ಒಲವು. ಹಾಗಂತ ಎಲ್ಲರಿಂದಲೂ ಕಲ್ಯಾಣಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದರೆ ಅಲ್ಲಿಗೆ ಹೋಗಬೇಕು ಅಂದರೆ ಆಸೆ ಆಮಿಷ ಅಳೆದಿರಬೇಕು, ಒಳ ಹೊರಗೆ ಶುದ್ಧವಾಗಿರ್ಬೇಕು, ನೀನು ಅನ್ನುವಂಥ ಅಹಂಕಾರ ಅಡಗಿರ್ಬೇಕು. ನಾನು ಆ ಎಲ್ಲ ಅರ್ಹತೆಯನ್ನು ಹೊಂದಿರೋ ಕಾರಣ ಕಲ್ಯಾಣವನ್ನು ಕಂಡು ನಮೋ ನಮೋ ಅಂತೇನೆ ಅಂತ ಹೇಳ್ತಾಳೆ. ಮೊದಲೇ ಹೇಳಿದ ಹಾಗೆ ಕಲ್ಯಾಣ ಆತ್ಮ ಕಲ್ಯಾಣವೂ ಹೌದು, ಬಸವ ಕಲ್ಯಾಣವೂ ಹೌದು. ಅಂದು ಕಲ್ಯಾಣದಲ್ಲಿದ್ದ ಶರಣರು ಆಸೆ ಆಮಿಷಗಳಿಂದ ಮುಕ್ತರಾಗಿ ಒಳ ಹೊರಗೆ ಶುದ್ಧವಾದಂಥವರು, ಅಹಂಕಾರವನ್ನು ತ್ಯಜಿಸಿದವರು. ಅಕ್ಕ ಕಲ್ಯಾಣದಿಂದ ನೇರವಾಗಿ ಬಂದದ್ದು ಶ್ರೀಶೈಲದ ಕದಳಿವನಕ್ಕೆ. ಆ ಕದಳಿವನವನ್ನು ಕುರಿತು ಹೇಳುವಂಥ ಮಾತು, ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ. ಈ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು ಕದಳಿಯ ಬನದಲ್ಲಿ ಭವಹರನ ಕಂಡೆನು. ಭವಗೆದ್ದು ಬಂದ ಮಗಳೇ ಎಂದು ಕರುಣ ತೆಗೆದು ಬಿಗಿದಪ್ಪಿದಡೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು. ಕದಳಿ ಅನ್ನೋದು ತನು ಮನ ಮತ್ತು ವಿಷಯಗಳು ಅಷ್ಟೇ ಅಲ್ಲ, ಅದು ಒಂದು ರೀತಿಯ ಭವಘೋರಾರಣ್ಯ. ಇದು ಭವಘೋರಾರಣ್ಯ ಅಂತ ಅನ್ನೋದು ಹೊರಗೆ ಅದು ಕಾಣುವಂಥ ರೀತಿ. ಇಂಥ ಕದಳಿಯನ್ನ ಗೆದ್ದು ಕದಳಿಯ ಬನದಲ್ಲಿ ಶಿವನನ್ನ ಕಂಡೆ. ಹಾಗೆ ಕಂಡಾಗ ಭವಗೆದ್ದ ಬಂದ ಮಗಳೇ ಅಂತ ಹೇಳಿ ಆತ ಕರುಣದಿಂದ ತೆಗೆದು ಬಿಗಿದಪ್ಪಿದಡೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆ ಅನ್ನುವಂಥ ಮಾತುಗಳು ಚಿಂತನಾರ್ಹವಾಗಿವೆ. ಕದಳಿ ನಮ್ಮ ಒಳಗಡೆನೂ ಇದೆ, ನಮ್ಮ ಹೊರಗಡೆನೂ ಇದೆ. ಇವುಗಳನ್ನು ಗೆದ್ದಾಗ ಮಾತ್ರ ಶಿವ ಅಪ್ಪಿಕೊಳ್ತಾನೆ. ಅಕ್ಕ ಕೊನೆಗೆ ಶ್ರೀಶೈಲದ ಕದಳಿಯ ಬನದಲ್ಲೇ ಶಿವನೊಂದಿಗೆ ಬೆರೆತಳು ಅನ್ನುವಂಥ ವಿವರ ಅವರ ವಚನಗಳಿಂದಲೇ ತಿಳಿದು ಬರುತ್ತೆ. ಅಕ್ಕನ ವ್ಯಕ್ತಿತ್ವವನ್ನು ಕುರಿತು ಚನ್ನಬಸವಣ್ಣವ್ರು ಹೇಳುವಂಥ ಮಾತುಗಳು ಮೌಲ್ಯಯುಕ್ತ ಅಂತ ನನಗನ್ಸುತ್ತೆ. ದೀರ್ಘಕಾಲ ಬಾಳಿದಂಥವ್ರು, ಹುತ್ತೇರಿ ಬೆತ್ತ ಬೆಳೆದಂಥ ತಪಸ್ವಿಗಳು, ಒಂದು ನಾಡ ಹೋಗಿ 9 ನಾಡುವಂಥ ಅಜ್ಞಾನಿಗಳು ಹಿರಿಯರೇ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಮುಂದುವರೆದು ಘನವನರಿದು ಅನುವನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು
ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿಯಕ್ಕಂಗಾಯಿತು ಅಂತ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಅವ್ರು ಹೇಳೋದನ್ನು ಗಮನಿಸಬೇಕು. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವ ಮಹಾದೇವಿ ಅಕ್ಕಗಳದೊಂದು ವಚನ ಅಂತ ಹೇಳ್ತಾರೆ. ಈ ಪುರಾತನರು ಬಸವಣ್ಣ, ಪ್ರಭುದೇವರು, ಅಜಗಣ್ಣ ಇವರ ವಚನಗಳು ಸತ್ವದಿಂದ ಕೂಡಿದವು ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಅವು ಇಂದಿಗೂ ಪ್ರಭಾವವನ್ನು ಬೀರ್ತಾನೆ ಇವೆ. ಆದರೆ ಅವರ ವಚನಗಳಿಗಿಂತಲೂ ಶ್ರೇಷ್ಠವಾದಂಥವು ಅಕ್ಕನ ವಚನಗಳು ಅಂತ ಚನ್ನಬಸವಣ್ಣವ್ರು ಹೇಳಿರೋ ಮಾತಿನಲ್ಲಿ ಅತಿಶಯೋಕ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಶರಣರು ಏಕಾಂತವನ್ನು ಬಯಸಿದವರಲ್ಲ, ಅವರು ಲೋಕದೊಳಗೆ ಇದ್ದು ಲೋಕವನ್ನು ಮೀರಿದವರು. ಈ ನೆಲೆಯಲ್ಲಿ ಅಕ್ಕನ ಒಂದು ವಚನ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ. ಪೂಜೆಗೆ ಹೂವು, ಪತ್ರೆ, ಊದುಬತ್ತಿ, ಕರ್ಪೂರ ಹೀಗೆ ಬೇರೆ ಬೇರೆ ಪರಿಕರಗಳೇ ಬೇಕು ಅಂತ ಏನಿಲ್ಲ. ಪೂಜಕನ ಉಸಿರೇ ಪರಿಮಳ ಆಗಬೇಕು. ಅವನ ಕ್ಷಮೆ ದಮೆ ಶಾಂತಿ ಸೈರಣಿಯೇ ಸಮಾಧಿ ಆಗಬೇಕು. ಲೋಕವೇ ತಾನಾದವನಿಗೆ ಏಕಾಂತದ ಅಗತ್ಯ ಬೀಳೋದಿಲ್ಲ. ಅಕ್ಕನ ಈ ಮಾತುಗಳು ಆಡಂಬರದ ಪೂಜಕರಿಗೆ ಬಹುಶಃ ಹಿಡಿಸಲಾರವು. ಅವರು ಹೂವು, ಪತ್ರೆ ಈ ಪರಿಕರಗಳು ಇಲ್ಲದೇ ಇದ್ರೆ ಹೆಂಗಪ್ಪ ಪೂಜೆ ಮಾಡ್ಕೊಳ್ಳೋದು ಅಂತ ಪರಿತಪಿಸ್ತಾರೆ. ಹಾಗಂತ ಅವೆಲ್ಲವೂ ಇದ್ದು ಪೂಜೆ ಮಾಡಿನೂ ಪೂಜೆಯಿಂದ ಸಿಗಬೇಕಾದಂಥ ಶಾಂತಿ, ಸೈರಣೆ, ಕ್ಷಮಾಗುಣ ಅವರಲ್ಲಿ ಕಿಂಚಿತ್ತೂ ಇರದೇ ಇದ್ದರೆ ಅಂಥ ಪೂಜೆಯಿಂದ ಏನು ಪ್ರಯೋಜನ? ಅಂಥವರು ಮತ್ತೆ ಮತ್ತೆ ಅಕ್ಕನ ವಚನಗಳನ್ನು ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿಕೊಳ್ಳುವಂಥ ಅಗತ್ಯ ಇದೆ ಅಂತ ಹೇಳ್ತಾ, ಇವತ್ತಿನ ದಾಸೋಹಿಗಳು ಗಾಣದಾಳಿನ ಚನ್ನಬಸಯ್ಯ ನಿವೃತ್ತ ಮುಖ್ಯೋಪಾಧ್ಯಾಯರು, ತುಂಬ ಸಭ್ಯ ಜನ. ಅವರು ಕೂಡ ಇವತ್ತಿನ ದಾಸೋಹಕ್ಕೆ ಮುಂದಾಗಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ.
ಹಸುವಿದ್ದು ಫಲವೇನು ಭಯನಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಭಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಭಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ ನಾನಿದ್ದು ಫಲವೇನು ಜ್ಞಾನವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ ನಾನಿದ್ದು ಫಲವೇನು ಜ್ಞಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ 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 ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು ಮೆರೆದಂತ ಕಲ್ಯಾಣ ನಾಡು ಮೆರೆದಂಥ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ
ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ